Hello my dear children, how are you all? I hope you all fine. So in our last class we had a discussion on a very important concept, that is empirical and molecular formula, and definitely there will be 3 or 4 marks problem from that concept for your theory exam. And in this class I am going to discuss about a new concept, that is stoichiometry and stoichiometry calculation, and this concept is quite related to mole concept. Okay, by knowing mole concept we can solve some of important numericals based on stoichiometry calculation, and this calculations is quite related to mole concept. So that's why the mole concept is very important. So ಕೆಲವೊಂದು ಕನ್ಫ್ಯೂಷನ್ಸ್ ಆಗುತ್ತೆ ಮೋಲ್ ಕಾನ್ಸೆಪ್ಟಲ್ಲಿ, ಬಟ್ ಡೋಂಟ್ ವರಿ, ರಿಪೀಟೆಡ್ ಪ್ರಾಕ್ಟೀಸ್, ರಿಪೀಟೆಡ್ ರಿವಿಷನ್ಸ್ ಏನಿರುತ್ತೆ ಅದು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮೋಲ್ ಕಾನ್ಸೆಪ್ಟಲ್ಲಿ ನಾನು ತುಂಬ ರಿಲೇಷನ್ಸ್ಗಳನ್ನ ಹೇಳಿದೆ. ಮಾಸ್ ಟು ಮಾಸ್ ಹೇಗೆ, ಓಕೆ, ಯಾವ ರೀತಿ ಮಾಸ್ ಮೋಲ್ ಹೇಗೆ ಕನ್ವರ್ಟ್ ಮಾಡ್ತೀವಿ, ಮೋಲ್ ಟು ಮಾಲಿಕ್ಯೂಲ್ಸ್ ಹೇಗೆ ಕನ್ವರ್ಟ್ ಮಾಡ್ತೀವಿ, ಸೊ ಮೋಲ್ ಟು ವಾಲ್ಯೂಮ್ ಅಂತ ಹೇಗೆ ಕನ್ವರ್ಟ್ ಮಾಡ್ತೀವಿ, ಆ ಪ್ರಾಬ್ಲಮ್ಸ್ಗಳನ್ನ ಸ್ವಲ್ಪ ನೀವು ತುಂಬ ವರ್ಕೌಟ್ ಮಾಡಿ ಪ್ರಾಕ್ಟೀಸ್ ಮಾಡಿ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಆ್ಯಂಡ್ ಲಾಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿದ್ದು ಎಂಪರಿಕಲ್ ಆ್ಯಂಡ್ ಮಾಲಿಕ್ಯುಲರ್ ಫಾರ್ಮುಲಾದಲ್ಲಿ ಹೇಳಿದ್ವಿ ಯಾವ ಥರ ಪ್ರಾಬ್ಲಮ್ಸ್ ಅರೈಸ್ ಆಗುತ್ತೆ, ಯಾವ ಥರ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಬೇಕು, ಅದನ್ನು ವರ್ಕೌಟ್ ಮಾಡಿ ನಿಮಗೆ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಸಿಗುತ್ತೆ. ಓಕೆ, ಆ್ಯಂಡ್ ಇನ್ ದಿಸ್ ಕ್ಲಾಸ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಕಂಪ್ಲೀಟ್ಲಿ ಅಬೌಟ್ ದ ಸ್ಟೈಕ್ಯೋಮೆಟ್ರಿ ಕ್ಯಾಲ್ಕುಲೇಷನ್ಸ್. ಸೊ ಹಾಗಾದ್ರೆ ಸ್ಟೈಕ್ಯೋಮೆಟ್ರಿ ಅಂದ್ರೆ ಏನು, ವಾಟ್ ಇಸ್ ದ ಮೀನಿಂಗ್ ಆಫ್ ಸ್ಟೈಕ್ಯೋಮೆಟ್ರಿ ಆ್ಯಂಡ್ ವೇರ್ ವಿ ಫೈಂಡ್ ಸ್ಟೈಕ್ಯೋಮೆಟ್ರಿ ಆ್ಯಂಡ್ ವಾಟ್ ಇಸ್ ದ ಯೂಸ್ ಆಫ್ ಸ್ಟೈಕ್ಯೋಮೆಟ್ರಿ. ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಸ್ಟೈಕ್ಯೋಮೆಟ್ರಿ ಏನಕ್ಕೆ ನಾವು ಕಲಿಬೇಕು ಅಂತ ನಿಮಗೆ ತಲೆಗೆ ಬರಬೇಕು ಕ್ವಶನ್ನು. ಏನಂತಂದರೆ ಸಿಂಪಲಾಗಿ ಹೇಳೋದಾದರೆ, ಈಗ ನಿಮ್ಮ ಮನೇಲಿ ನಿಮ್ಮಮ್ಮ ಅಡುಗೆ ಮಾಡ್ತಾರೆ, ಓಕೆ, ಸಾಲ್ಟ್ನ ಜಾಸ್ತಿ ಹಾಕ್ತಾರೆ, ಸಾಲ್ಟ್ನ ತುಂಬ ಜಾಸ್ತಿ ಹಾಕ್ತಾರೆ, ಆ ಊಟ ಏನಾಗುತ್ತೆ, ಸ್ವಲ್ಪ ಸಾಲ್ಟ್ ಟೇಸ್ಟ್ ಜಾಸ್ತಿ ಇರುತ್ತೆ. ಅದೇ ಊಟಕ್ಕೆ ಸಾಲ್ಟ್ನ ಸ್ವಲ್ಪ ಕಡಿಮೆ ಹಾಕಿದ್ರೆ ಏನಾಗುತ್ತೆ, ನಿಮಗೆ ಸಾಲ್ಟಿ ಕಂಟೆಂಟ್ ಇರೋಲ್ಲ, ಸೊ ಊಟ ಸ್ವಲ್ಪ ಇನ್ನೂ ಸಪ್ಪೆ ಆಗುತ್ತೆ. ಸೊ ಬಟ್ ನಿಮ್ಮಮ್ಮ ತುಂಬ ರುಚಿಯಾಗಿ ಕರೆಕ್ಟಾಗಿ ಸಾಲ್ಟ್ ಎಷ್ಟು, ಓಕೆ, ಖಾರ ಎಷ್ಟು, ಇಲ್ಲ ಒಂದು ಏನೋ ಕಾಫಿ ಮಾಡುವಾಗ ಟೀ ಮಾಡುವಾಗ ಸಕ್ಕರೆ ಎಷ್ಟು, ಟೀ ಪುಡಿ ಎಷ್ಟು ಅಂತ ಹಾಕಿದಾಗ ಏನಾಗುತ್ತೆ, ಒಂದು ಈಕ್ವಲ್ ಪ್ರಪೋರ್ಷನಲ್ಲಿ ಕಂಪ್ಲೀಟ್ ಬ್ಯಾಲೆನ್ಸ್ಡ್ ಆಗಿ ಒಂದು ಫುಡ್ ರೆಡಿ ಆಗುತ್ತೆ ನಿಮಗೆ, ಕರೆಕ್ಟ್ ಅಲ್ವಾ? ಸೊ ಅಲ್ಲೂ ಕೂಡ ಏನಾಗಬೇಕು, ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳ್ತೀವಿ ನಾವು, ಇಲ್ಲಾಂದರೆ ಓಕೆ, ಬ್ಯಾಲೆನ್ಸ್ಡ್ ಪ್ರಪೋರ್ಷನ್ ಒಂದು ಕರೆಕ್ಟಾಗಿ ಆದರೆ ಒಂದು ಚೆನ್ನಾಗಿರೋ ಫುಡ್ಡು ರೆಡಿ ಆಗುತ್ತೆ. ಸೇಮ್ ಅದೇ ರೀತಿ ಇಲ್ಲೂ ಕೂಡ ಕೆಮಿಕಲ್ ರಿಯಾಕ್ಷನ್ಸಲ್ಲೂ ಕೂಡ ಒಂದು ಕೆಮಿಕಲಿ ಬ್ಯಾಲೆನ್ಸ್ಡ್ ಈಕ್ವೇಷನ್ ಆಗಿರಬೇಕು. ಕೆಮಿಕಲಿ ಬ್ಯಾಲೆನ್ಸ್ಡ್ ಈಕ್ವೇಷನ್ ಆಗಿದ್ದರೆ ಅದನ್ನು ನಾವು ಪರ್ಫೆಕ್ಟ್ ಕೆಮಿಕಲ್ ಈಕ್ವೇಷನ್ ಅಂತ ಹೇಳ್ತೀವಿ, ಒಂದು ಕೆಮಿಕಲ್ ಈಕ್ವೇಷನ್ ಅಂತ ಹೇಳ್ತೀವಿ ಅದನ್ನು. ಬಟ್ ಅದು ಬ್ಯಾಲೆನ್ಸ್ಡ್ ಈಕ್ವೇಷನ್ ಆಗಿರಬೇಕು. ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಅವರ್ ಕೆಮಿಸ್ಟ್ರಿ. ಸೊ ಎಲ್ಲ ರಿಯಾಕ್ಷನ್ಸ್ ನೀವು ಬಂದರೆ ಆ ರಿಯಾಕ್ಷನ್ಸು ಬ್ಯಾಲೆನ್ಸ್ಡ್ ಆಗಿರಬೇಕು. ಹಾಗಾದರೆ ಈ ಸ್ಟೈಕ್ಯೋಮೆಟ್ರಿ ಏನಕ್ಕೆ ಯೂಸ್ ಆಗುತ್ತೆ, ಸ್ಟೈಕ್ಯೋಮೆಟ್ರಿ. ಸೊ ಈಗ ನಾವು ನೋಡೋಣ ಸ್ಟೈಕ್ಯೋಮೆಟ್ರಿ ಅಂದರೆ ಏನು. ಸ್ಟೈಕ್ಯೋಮೆಟ್ರಿ ಏನಕ್ಕೆ ಬೇಕು ನಮಗೆ ಅಂತಂದರೆ, ಸ್ಟೈಕ್ಯೋಮೆಟ್ರಿ ಟು ಫೈಂಡ್ ಔಟ್ ದ ಅಮೌಂಟ್, ಓಕೆ, ಅಮೌಂಟ್ ಆಫ್ ರಿಯಾಕ್ಟೆಂಟ್ಸ್ ಆ್ಯಂಡ್ ಪ್ರಾಡಕ್ಟ್ಸ್. ರಿಯಾಕ್ಟೆಂಟ್ಸು ಪ್ರಾಡಕ್ಟ್ಸಾಗಿ ಕನ್ವರ್ಟ್ ಆಗುತ್ತೆ. ಸೊ ಹಾಗಾದರೆ ಹೌ ಮಚ್ ಅಮೌಂಟ್ ಆಫ್ ರಿಯಾಕ್ಟೆಂಟ್ಸ್ ಕನ್ವರ್ಟೆಡ್ ಟು ಪ್ರಾಡಕ್ಟ್ಸ್, ಸೊ ಎಷ್ಟು ಕನ್ವರ್ಟ್ ಆಗಿದೆ ಪ್ರಾಡಕ್ಟ್ಸ್ ಆಗಿ, ಎಷ್ಟು ಆ ಅಮೌಂಟ್ ಅನ್ನೋದು ಹೇಗೆ ನೀವು ಮೆಷರ್ ಮಾಡ್ತೀರಾ? ಫಾರ್ ಎಕ್ಸಾಂಪಲ್ ನಿಮ್ಮಮ್ಮ ಸಾಲ್ಟ್ನ ಹಾಕೋದು ಏನು ಮಾಡ್ತಾರೆ, 1 ಸ್ಪೂನ್ ಅಂತ ಹಾಕ್ತಾರೆ, ಇಲ್ಲ ಒಂದು ಕೈ ಹಿಡಿಯೋಷ್ಟು ಇಷ್ಟು ಚಿಟಿಕೆ ಅಂತ ಹಾಕ್ತಾರೆ. ಸೊ ದಟ್ ಮೀನ್ಸ್ ಒಂದು ಸ್ಪೂನ್ ಅಂತ ಹಾಕೋದು ಬೇರೆ, ಒಂದು ಚಿಟಿಕಿ ಅಂತ ಹಾಕೋದು ಬೇರೆ, ಇಲ್ಲ ಇಷ್ಟು ವೇ ಮಾಡಿ ಅಂತ ಹಾಕೋದು ಬೇರೆ, ಓಕೆ, ಡಿಫ್ರೆಂಟ್ ವೇಯಲ್ಲಿ, ಅಂದರೆ ಅಮೌಂಟ್ ಅಂದರೆ ಅಷ್ಟು ವೇಯಲ್ಲಿ ನಾವು ಮೆಷರ್ ಮಾಡ್ತೀವಿ. ಹಾಗಾದರೆ ಇಲ್ಲಿ ಅಮೌಂಟ್ ಅಂದರೆ ಯಾವ ರೀತಿ ಹೇಳ್ಬೋದು, ಅಮೌಂಟ್ ಆಫ್ ರಿಯಾಕ್ಟೆಂಟ್ಸ್ ಆ್ಯಂಡ್ ಪ್ರಾಡಕ್ಟ್ಸ್ ಅಂತಂದರೆ ಇನ್ ಟರ್ಮ್ಸ್ ಆಫ್ ಮಾಸ್ ನಾವು ಫೈಂಡ್ ಔಟ್ ಮಾಡ್ಬೋದು. ಇಷ್ಟು ಮಾಸ್ ಆಫ್ ರಿಯಾಕ್ಟೆಂಟ್ಸ್ ರಿಯಾಕ್ಟ್ ಆಯಿತು, ಇಷ್ಟು ಮಾಸ್ ಆಫ್ ಪ್ರಾಡಕ್ಟ್ಸ್ ಫಾರ್ಮ್ ಆಗಿದೆ, ಇಷ್ಟು ವಾಲ್ಯೂಮ್ ಆಫ್ ರಿಯಾಕ್ಟೆಂಟ್ಸ್ ರಿಯಾಕ್ಟ್ ಆಯಿತು, ಇಷ್ಟು ವಾಲ್ಯೂಮ್ ಆಫ್ ಪ್ರಾಡಕ್ಟ್ ಫಾರ್ಮ್ ಆಗಿದೆ, ಅಲ್ಲ ಇಷ್ಟು ಮೋಲ್ಸ್ ಅಂತ ಹೇಳ್ಬೋದು, ಇಷ್ಟು ಮೋಲ್ ಆಫ್ ರಿಯಾಕ್ಟೆಂಟ್ಸ್ ರಿಯಾಕ್ಟ್ ಆಗಿ ಇಷ್ಟು ಮೋಲ್ಸ್ ಆಫ್ ಪ್ರಾಡಕ್ಟ್ಸ್ ಫಾರ್ಮ್ ಆಗಿದೆ ಅಂತ ಹೇಳ್ಬೋದು. ಸೊ ದಟ್ ಇಸ್ ವಾಟ್ ಅಮೌಂಟ್ ಆಫ್, ಓಕೆ, ಅಮೌಂಟ್ ಆಫ್ ರಿಯಾಕ್ಟೆಂಟ್ಸ್ ಆ್ಯಂಡ್ ಪ್ರಾಡಕ್ಟ್ಸ್. ಸೊ ದಿಸ್ ಸ್ಟೈಕ್ಯೋಮೆಟ್ರಿ ಡೈರೆಕ್ಟ್ಲಿ ಇಂಡಿಕೇಟ್ಸ್ ಸೊ ಅಮೌಂಟ್ ಆಫ್ ಪ್ರಾಡಕ್ಟ್ಸ್ ಆ್ಯಂಡ್ ರಿಯಾಕ್ಟೆಂಟ್ಸ್ ಇನ್ ಅ ಪರ್ಟಿಕ್ಯುಲರ್ ರಿಯಾಕ್ಷನ್, ಇನ್ ಅ ಬ್ಯಾಲೆನ್ಸ್ಡ್ ಕೆಮಿಕಲ್ ರಿಯಾಕ್ಷನ್. ಅದರಲ್ಲಿ ಎಷ್ಟು ಅಮೌಂಟ್ ಆಫ್ ರಿಯಾಕ್ಟೆಂಟ್ಸ್ ಆ್ಯಂಡ್ ಪ್ರಾಡಕ್ಟ್ಸ್ ರಿಯಾಕ್ಟ್ ಆಗಿದೆ ಅಥವಾ ಪ್ರಾಡಕ್ಟ್ ಫಾರ್ಮ್ ಆಗಿದೆ, ಸೊ ಅದನ್ನು ಇಂಡಿಕೇಟ್ ಮಾಡೋದೇ ದಟ್ ಇಸ್ ಸ್ಟೈಕ್ಯೋಮೆಟ್ರಿ. ಆ್ಯಂಡ್ ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್, ಓಕೆ, ಸ್ಟೈಕ್ಯೋ ಅಂತ ಇದೆ, ಸ್ಟೈಕ್ಯೋಮೆಟ್ರಿ ಅಂತ ಇದೆ. ಸೊ ಸ್ಟೈಕ್ಯೋ ಇದು ಗ್ರೀಕ್ ವರ್ಡಲ್ಲಿರುವಂಥದ್ದು, ಓಕೆ, ಸ್ಟೈಕ್ಯೋನ್ ಅಂತ ಹೇಳ್ತೀವಿ. ಸ್ಟೈಕ್ಯೋನ್ ಅಂತಂದರೆ ಎಲಿಮೆಂಟ್ಸ್ ಅಂತ ಅರ್ಥ, ಇಲ್ಲಿ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ಮೆಟ್ರಾನ್ ಅಂತ ಹೇಳ್ತೀವಿ ಅಥವಾ ಮೆಟ್ರಿಯಾನ್ ಅಂತ ಹೇಳ್ತೀವಿ. ದಿಸ್ ಇಸ್ ವಾಟ್ ಮೆಜರ್ಮೆಂಟ್, ಓಕೆ, ಮೆಜರ್ಮೆಂಟ್ಸ್ ಅಂತ ಹೇಳ್ತೀವಿ, ಸರಿನಾ? ಸೊ ಸ್ಟೈಕ್ಯೋಮೆಟ್ರಿ ಅಂತ ಹೇಳ್ತೀವಿ. ಸೊ ಗ್ರೀಕ್ ವರ್ಡಲ್ಲಿ ಬಂದಿರುವಂಥದ್ದು ಸ್ಟೈಕ್ಯೋನ್ ಮೀನ್ಸ್ ಎಲಿಮೆಂಟ್ಸ್, ಮೆಟ್ರಿಯಾನ್ ಮೀನ್ಸ್ ಮೆಜರ್ಮೆಂಟ್ಸ್, ಅಂದರೆ ಮೆಜರ್ಮೆಂಟ್ ಆಫ್ ಎಲಿಮೆಂಟ್ಸ್ ಅಥವಾ ಆಟಮ್ಸ್. ಅದನ್ನು ಅಮೌಂಟ್ ಅಂತ ಹೇಳಿದೆ ನಾನು. ಅಮೌಂಟ್ ಅಂದರೆ ಇನ್ ಟರ್ಮ್ಸ್ ಆಫ್ ಮಾಸ್ ಫೈಂಡ್ ಔಟ್ ಮಾಡ್ಬೋದು, ಇನ್ ಟರ್ಮ್ಸ್ ಆಫ್ ವಾಲ್ಯೂಮ್ ಫೈಂಡ್ ಔಟ್ ಮಾಡ್ಬೋದು, ಇನ್ ಟರ್ಮ್ಸ್ ಆಫ್ ಮೋಲ್ಸ್ನ ಫೈಂಡ್ ಔಟ್ ಮಾಡ್ಬೋದು. ಸೊ ದಿಸ್ ಇಸ್ ವಾಟ್ ಸ್ಟೈಕ್ಯೋಮೆಟ್ರಿ. ಆ್ಯಂಡ್ ದಿಸ್ ಸ್ಟೈಕ್ಯೋಮೆಟ್ರಿ ಡೀಲ್ಸ್ ವಿತ್ ದ ಅಮೌಂಟ್, ಓಕೆ, ಅಮೌಂಟ್ ಅಂತ ಹೇಳ್ಬೋದು, ಅಥವಾ ಒಂದು ಕೆಮಿಕಲ್ ಬ್ಯಾಲೆನ್ಸ್ಡ್ ರಿಯಾಕ್ಷನಲ್ಲಿ ಎಷ್ಟು ಅಮೌಂಟ್ ರಿಯಾಕ್ಟಿವ್ಸ್ ಪ್ರಾಡಕ್ಟ್ಸ್ ಫಾರ್ಮ್ ಆಗಿದೆ ಅಂತ ಹೇಳ್ಬೋದು. ಬೇಕಾದ್ರೆ ಅದನ್ನು ಸ್ಟೈಕ್ಯೋಮೆಟ್ರಿ ಅಂತ ನಾವು ಇಂಡಿಕೇಟ್ ಮಾಡ್ತೀವಿ. ದೆನ್ ವಾಟ್ಸ್ ದ ಆ್ಯಕ್ಚುಯಲ್ ಡೆಫಿನಿಷನ್ ಇಲ್ಲಿ ಹೇಳೋದಾದರೆ, ಸ್ಟೈಕ್ಯೋಮೆಟ್ರಿ ಡೀಲ್ಸ್ ವಿತ್ ದ ಕ್ಯಾಲ್ಕುಲೇಷನ್ ಆಫ್ ಮಾಸ್ ಆಫ್ ರಿಯಾಕ್ಟೆಂಟ್ಸ್ ಆ್ಯಂಡ್ ದ ಪ್ರಾಡಕ್ಟ್ಸ್ ಇನ್ವಾಲ್ವ್ಡ್ ಇನ್ ಎ ಕೆಮಿಕಲ್ ರಿಯಾಕ್ಷನ್ ಅಂತ ಹೇಳ್ತೀನಿ. ಸೊ ಇಲ್ಲಿ ಡೈರೆಕ್ಟ್ಲಿ ನಾವು ಮಾಸ್ ಅಂತ ಇಂಡಿಕೇಟ್ ಮಾಡಿದ್ದೀವಿ. ಸೊ ಎಷ್ಟು ಮಾಸ್ ಆಫ್ ಪ್ರಾಡಕ್ಟ್ಸ್ ಫಾರ್ಮ್ ಆಗಿದೆ, ಎಷ್ಟು ಮಾಸ್ ಆಫ್ ರಿಯಾಕ್ಟೆಂಟ್ಸ್ ಫಾರ್ಮ್ ಆಗಿದೆ, ಸೊ ಅದನ್ನು ಹೇಳ್ಬೋದು. ಡೈರೆಕ್ಟಾಗಿ ಇಲ್ಲಿ ಮಾಸ್ ಕೊಟ್ಟಿದ್ದೀವಿ. ಈ ಮಾಸ್ ನಾವು ಮೋಲ್ಗೆ ಇಂಟರ್ಲೇಟ್ ಮಾಡ್ಬೋದು, ವಾಲ್ಯೂಮ್ ಇಂಟರ್ಲೇಟ್ ಮಾಡ್ಬೋದು, ಆ್ಯಂಡ್ ನಂಬರ್ ಆಫ್ ಪಾರ್ಟಿಕಲ್ಸ್ಗೆ ರಿಲೇಟ್ ಮಾಡ್ಬೋದು. So that's why this stoichiometry deals with the calculation of mass of a
ರಿಯಾಕ್ಟೆಂಟ್ಸ್ ಆ್ಯಂಡ್ ಪ್ರಾಡಕ್ಟ್ಸ್. ನಾನು ಹೇಳಿದೆ ಅಮೌಂಟ್ನ ಫೈಂಡ್ ಔಟ್ ಮಾಡ್ತೀವಿ. ಅಮೌಂಟ್ನ ಇನ್ ಟರ್ಮ್ಸ್ ಆಫ್ ವಾಟ್, ಯಾವ ವೇಯಲ್ಲಿ ಫೈಂಡ್ ಮಾಡ್ತೀವಿ, ಇನ್ ಟರ್ಮ್ಸ್ ಆಫ್ ಮಾಸಲ್ಲಿ ಫೈಂಡ್ ಔಟ್ ಮಾಡ್ಬೋದು, ಇನ್ ಟರ್ಮ್ಸ್ ಆಫ್ ವಾಲ್ಯೂಮಲ್ಲಿ, ಇನ್ ಟರ್ಮ್ಸ್ ಆಫ್ ಮೋಲ್ಸಲ್ಲಿ ನಾವು ಫೈಂಡ್ ಔಟ್ ಮಾಡ್ಬೋದು. ಸೊ ದಿಸ್ ಇಸ್ ವಾಟ್ ಸ್ಟೈಕ್ಯೋಮೆಟ್ರಿ. ಓಕೆ, ಅದು ಸ್ಟೈಕ್ಯೋಮೆಟ್ರಿ ಅಂದರೆ ನೀವು ಡೆಫಿನೇಷನ್ ಗೊತ್ತಾಯಿತು. ಬಟ್ ನೀವಿಲ್ಲಿ ಕೇಳೋ ಕ್ವಶನ್ಸ್ ಏನೋ ಸರ್ ಡೆಫಿನೇಷನ್ ಕೇಳ್ತಾರೆ ಸರ್ ಸ್ಟೈಕ್ಯೋಮೆಟ್ರಿ ಅಂದರೆ, ಇಲ್ಲ ಡೆಫಿನೇಷನ್ಸ್ ಕೇಳುವಂಥದ್ದೇನಿಲ್ಲ. ಬಟ್ ಹೇಳೋದೇನು ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ ರೈಸ್ ಆಗ್ಬೋದು ನಿಮಗೆ. ಆನ್ ದ ಬೇಸಿಸ್ ಆಫ್ ಸ್ಟೈಕ್ಯೋಮೆಟ್ರಿ ಕ್ಯಾಲ್ಕುಲೇಷನ್ ದೇರ್ ವಿಲ್ ಬಿ 2 marks ಪ್ರಾಬ್ಲಮ್ ಫಾರ್ ಯುವರ್ ಥಿಯರಿ ಎಕ್ಸಾಮ್. 2 marks ಒಂದು ನ್ಯೂಮರಿಕಲ್ನ ಕೇಳ್ತಾರೆ. ಸೊ ಒಂದು 2 marks ನ್ಯೂಮರಿಕಲ್ ಇದರಲ್ಲೇ ಬರ್ಬೋದು, ಇಲ್ಲಾಂದರೆ ಮೋಲ್ ಕಾನ್ಸೆಪ್ಟ್ ಬರ್ಬೋದು. ಬಟ್ ಕಾಂಪಿಟೇಟಿವ್ಗೆ ಯಾರು ತುಂಬ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ, ಕಾಂಪಿಟೇಟಿವ್ ಓದಬೇಕು ಅಂತ ಇದ್ದೀರಾ, ಸ್ಟೈಕ್ಯೋಮೆಟ್ರಿ ಕ್ಯಾಲ್ಕುಲೇಷನ್ಸ್ನು ಮೋಲ್ ಕಾನ್ಸೆಪ್ಟ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಓಕೆ, ಆ್ಯಂಡ್ ಸ್ಟೈಕ್ಯೋಮೆಟ್ರಿ ಅಂತಂದರೆ ಏನು ಗೊತ್ತಾಯಿತು ನಿಮಗೆ. ಸೊ ಆ ಮೀನಿಂಗು ಕೂಡ ಹೇಳಿದ್ದೀನಿ. ಗ್ರೀಕ್ ವರ್ಡಿಂದ ಬಂದಿರುವಂಥದ್ದು ಸ್ಟೈಕ್ಯೋಮೆಟ್ರಿ ಅನ್ನೋ ಒಂದು ವರ್ಡ್. ಓಕೆ, ಆ್ಯಂಡ್ ನೆಕ್ಸ್ಟ್ ಈಗ ಸ್ಟೈಕ್ಯೋಮೆಟ್ರಿ ಅಂತ ಗೊತ್ತಾಯಿತು. ಬಟ್ ಈಗ ಒಂದು ರಿಯಾಕ್ಷನ್ ಕೊಟ್ಟರೆ, ಓಕೆ, ಒಂದು ರಿಯಾಕ್ಷನ್ ನೋಡಿ, ಎನಿ ರಿಯಾಕ್ಷನ್ ಇಲ್ಲಿ ಯಾವುದಿದೆ, ಮೀಥೇನ್, CH4 ಅಂದರೆ ಮೀಥೇನ್ ಅಂತ ಗೊತ್ತು, ಆಕ್ಸಿಜನ್ ಜೊತೆ ಕಂಬೈನ್ ಆಗುತ್ತೆ. ಸೊ ನೋಡಿ ಈಗ CH4 ಇಟ್ ಇಸ್ ಎ ಮೀಥೇನ್ ಆ್ಯಂಡ್ ಇಟ್ ಕಂಬೈನ್ಸ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್. ಸೊ ನಾನು ಹೇಳ್ತೀನಿ ಇದು ರಿಯಾಕ್ಷನ್ನೇ ಅಲ್ಲ ಅಂತ ಹೇಳ್ತೀನಿ. ಯಾಕೆ ಇದು ಕೆಮಿಕಲ್ ರಿಯಾಕ್ಷನ್ ಅಲ್ಲ, ನಿಮ್ಗೆ ಕಾಣಿಸ್ತಿರ್ಬೋದು ಇದು ಕೆಮಿಕಲ್ ರಿಯಾಕ್ಷನ್ನೇ, ಬಟ್ ನಾನು ಕೆಮಿಕಲ್ ರಿಯಾಕ್ಷನ್ ಅಂತ ಹೇಳ್ತಾ ಇದ್ದೀನಿ. ಈ ರಿಯಾಕ್ಷನ್ಗೂ ಈ ರಿಯಾಕ್ಷನ್ ಕಂಪೇರ್ ಮಾಡಿ ಏನು ಡಿಫ್ರೆನ್ಸಸ್ ಕಾಣ್ತಾ ಇದೆ ನಿಮಗೆ ನೋಡಿ. ಫಸ್ಟ್ ಇಲ್ಲಿ ನಾವು ಒಂದು ರಿಯಾಕ್ಟೆಂಟ್ಸ್ ಅಂತ ತಗೋತೀವಿ. ಈ ಸೈಡ್ ಇರೋದೇನು, ದೀಸ್ ಆರ್ ಆಲ್ ರಿಯಾಕ್ಟೆಂಟ್ಸ್ ಆ್ಯಂಡ್ ದೀಸ್ ಆರ್ ಆಲ್ ಪ್ರಾಡಕ್ಟ್ಸ್. ಆರೋ ಮಾರ್ಕಿಂದ ಲೆಫ್ಟ್ ಸೈಡ್ ಇರೋದೆಲ್ಲ ರಿಯಾಕ್ಟೆಂಟ್ಸ್, ಈ ಕಡೆ ರೈಟ್ ಸೈಡ್ ಇರೋದೆಲ್ಲ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ. ರಿಯಾಕ್ಟೆಂಟ್ಸ್, ಪ್ರಾಡಕ್ಟ್ಸ್. ರಿಯಾಕ್ಟೆಂಟ್ಸ್ ಕಂಬೈನ್ಸ್ ಟು ಫಾರ್ಮ್ ಎ ಪ್ರಾಡಕ್ಟ್ಸ್, ಅಥವಾ ರಿಯಾಕ್ಟೆಂಟ್ಸ್ ರಿಯಾಕ್ಟ್ ಟು ಈಚ್ ಅದರ್ ಟು ಗಿವ್ ಪ್ರಾಡಕ್ಟ್ಸ್ ಅಂತ ಹೇಳ್ಬೋದು. ಸೊ ಇಲ್ಲಿ ರಿಯಾಕ್ಟೆಂಟ್ಸ್ ಅಂತ ಹೇಳ್ತೀವಿ, ಇದನ್ನು ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ. ಸೊ ಈಗ ಇಲ್ಲಿ ಬರೋದು ರಿಯಾಕ್ಟೆಂಟ್ಸ್ ಯಾವುದು, ಮೀಥೇನ್ ಅಂತ ಇದೆ, ಆಕ್ಸಿಜನ್ ಅಂತ ಇದೆ. ಸೊ ಮೀಥೇನ್ ಏನಾಗಿದೆ ಇಲ್ಲಿ, ಮೀಥೇನ್ ಅನ್ನೋದು ಆಕ್ಸಿಜನ್ ಗ್ಯಾಸ್ ಜೊತೆ ಬರ್ನ್ ಆಗಿದೆ, ಅಥವಾ ಇದನ್ನು ಕಂಬಷನ್ ಅಂತ ಹೇಳ್ತೀವಿ. ಎನಿ ಗ್ಯಾಸಸ್ ಕಂಬೈನ್ಸ್ ವಿತ್ ಆಕ್ಸಿಜನ್ ಅಥವಾ ಬರ್ನ್ಸ್ ಇನ್ ಆಕ್ಸಿಜನ್ ಟು ಗಿವ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್. ಸೊ ಹಾಗಾದ್ರೆ ಇಲ್ಲಾಗಿರೋದು ಕಂಬಷನ್ ಅನ್ನೋ ಪ್ರೋಸೆಸ್. ಮೀಥೇನ್ ಬರ್ನ್ಸ್ ಇನ್ ಆಕ್ಸಿಜನ್ ಟು ಗಿವ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ಅಂತ ಕೊಟ್ಟಿದೆ. ಸೊ ದಿಸ್ ಇಸ್ ವಾಟ್ ಎ ರಿಯಾಕ್ಷನ್. ಏಕೆ ಸಿಂಪಲ್ ರಿಯಾಕ್ಷನ್ ಅಂತ ಹೇಳ್ಬೋದು. ಬಟ್ ಇಲ್ಲಿ ನಾನು ಯಾಕೆ ಇದನ್ನು ರಿಯಾಕ್ಷನ್ನೇ ಅಲ್ಲ ಅಂತ ಹೇಳ್ತೀನಿ ಅಂದರೆ, ಯಾಕೆಂದರೆ ಇದು ಬ್ಯಾಲೆನ್ಸ್ಡ್ ಆಗಿಲ್ಲ. ಸೊ ಬ್ಯಾಲೆನ್ಸ್ ಮಾಡಬೇಕೇನು ಏನು ಮಾಡ್ತೀರಾ, ಸೊ ಆಕ್ಸಿಜನಲ್ಲಿ 2 ಇದೆ, ಬಟ್ ಇಲ್ಲಿ ಏನಿದೆ 3 ಇದೆ, ಈ ಕಡೆ ಈ ಸೈಡಲ್ಲಿ 2 ಇದೆ. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ, ಸೊ 2 ಆಕ್ಸಿಜನ್ ಆಟಮ್ಸ್ನ ಆ್ಯಡ್ ಮಾಡೋಣ. ಬಟ್ ಇಲ್ಲೇನಾಯಿತು, ಬ್ಯಾಲೆನ್ಸ್ ಆಯಿತಾ, ಬ್ಯಾಲೆನ್ಸ್ ಆಗಲಿಲ್ಲ. ಬಟ್ ಹೈಡ್ರೋಜನ್ ಎಷ್ಟಿದೆ, ಇಲ್ಲಿ 4 ಇದೆ, ಇಲ್ಲಿ ಎಷ್ಟಿದೆ 2 ಇದೆ. ಸೊ 2ನ ಮಲ್ಟಿಪ್ಲೈ ಮಾಡಿ, ಸೊ 2 2 4 ಆಯಿತು. ಇಲ್ಲೂ 4 ಹೈಡ್ರೋಜನ್, ಇಲ್ಲೂ 4 ಹೈಡ್ರೋಜನ್, ಬ್ಯಾಲೆನ್ಸ್ ಆಗಿದೆ. ಇಲ್ಲೂ 1 ಕಾರ್ಬನ್, ಇಲ್ಲೂ 1 ಕಾರ್ಬನ್, ಬ್ಯಾಲೆನ್ಸ್ ಆಗಿದೆ. 2 2 4 4 ಆಕ್ಸಿಜನ್, 2 ಆಕ್ಸಿಜನ್, 2 ಆಕ್ಸಿಜನ್, 4 ಆಕ್ಸಿಜನ್. ಸೊ ಕಂಪ್ಲೀಟ್ಲಿ ಬ್ಯಾಲೆನ್ಸ್ಡ್ ಆಯಿತು. ಈ ಬ್ಯಾಲೆನ್ಸ್ ಮಾಡಿದ್ರೆ ಈಗಲೂ ನಾವು ಕೆಮಿಕಲ್ ರಿಯಾಕ್ಷನ್ ಅಂತ ಹೇಳ್ಬೋದಾ, ಬಟ್ ವಿ ಹ್ಯಾವ್ ಟು ಇಂಡಿಕೇಟ್ ದ ಫಿಸಿಕಲ್ ಸ್ಟೇಟ್ ಆಫ್ ದ ರಿಯಾಕ್ಟೆಂಟ್ಸ್ ಆ್ಯಂಡ್ ಪ್ರಾಡಕ್ಟ್ಸ್. ರಿಯಾಕ್ಟೆಂಟ್ಸ್ ಪ್ರಾಡಕ್ಟ್ಸು ಫಿಸಿಕಲ್ ಸ್ಟೇಟ್ ಇಂಡಿಕೇಟ್ ಮಾಡಬೇಕು. ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಫಿಸಿಕಲ್ ಸ್ಟೇಟ್ ಅಂತ ಬಂದರೆ ಮೀಥೇನು ಯಾವ ಫಾರ್ಮಲ್ಲಿ ಇದೆ, ಅಲ್ಲಿ ಮೀಥೇನ್ ಅನ್ನೋದು ಒಂದು ಗೇಷಿಯಸ್ ಫಾರ್ಮ್, ಆಕ್ಸಿಜನ್ ಕೂಡ ಒಂದು ಗೇಷಿಯಸ್ ಫಾರ್ಮ್, ಕಾರ್ಬನ್ ಡೈಆಕ್ಸೈಡ್ ಇಸ್ ಆಲ್ಸೋ ಗ್ಯಾಸ್ ಆ್ಯಂಡ್ ವಾಟರ್ ಒಂದು ವೇಪರ್ ಫಾರ್ಮ್ ಅಂತ ತೊಗೊಂಡ್ರೆ ಗೇಷಿಯಸ್ ಫಾರ್ಮಲ್ಲಿ ತೊಗೋತೀವಿ, ಅಥವಾ ಲಿಕ್ವಿಡ್ ಅಂತ ತೊಗೋಬೇಕು. ನಾನು ವಾಟರ್ನ ಲಿಕ್ವಿಡ್ ಅಂತ ಹೇಳ್ತೀವಿ. ಇಲ್ಲಿ ವಾಟರ್ ಅಂದರೆ ಲಿಕ್ವಿಡ್ ಸ್ಟೇಟಲ್ಲಿ ಇರುತ್ತೆ, ಬಟ್ ಒಂದೊಂದ್ಸರಿ ವೇಪರ್ ಸ್ಟೇಟಲ್ಲಿ ಗೇಷಿಯಸ್ ಸ್ಟೇಟಲ್ಲಿ ಇಂಡಿಕೇಟ್ ಮಾಡ್ತೀವಿ. ಓಕೆ, ಡೌಟ್ಸ್ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಈಗ ನಾನು ಹೇಳ್ತೀನಿ, ಇಟ್ ಇಸ್ ಅ ಕಂಪ್ಲೀಟ್ಲಿ ಬ್ಯಾಲೆನ್ಸ್ಡ್ ಈಕ್ವೇಷನ್. ಸ್ಟೇಟ್ನ ಇಂಡಿಕೇಟ್ ಮಾಡಿದ್ದೀವಿ, ಸೊ ಇಲ್ಲಿ ಒಂದು ನಂಬರ್ಸ್ನ ಬರ್ತಿದ್ವಿ, ಇದು ಬ್ಯಾಲೆನ್ಸ್ ಮಾಡೋಕ್ಕೆ ಬರ್ತೀವಿ ಅಂತ ಹೇಳ್ತಾ ಇದ್ದೀವಿ. ಬಟ್ ವಾಟ್ ಆರ್ ದೀಸ್ ನಂಬರ್ಸ್, ಓಕೆ, ವಾಟ್ ದಿಸ್ ನಂಬರ್ ಇಂಡಿಕೇಟ್ಸ್, ಸೊ ಏನಂತ ಹೇಳುತ್ತೆ, ಆ್ಯಂಡ್ ದೀಸ್ ನಂಬರ್ಸ್ ಆರ್ ಕಾಲ್ಡ್ ಸ್ಟೈಕ್ಯೋಮೆಟ್ರಿಕ್ ಕೋಎಫಿಷಿಯೆಂಟ್ಸ್. ಏನು ಹೇಳ್ತೀವಿ, ಸ್ಟೈಕ್ಯೋಮೆಟ್ರಿಕ್ ಕೋಎಫಿಷಿಯೆಂಟ್ಸ್ ಅಂತ ಹೇಳ್ತೀವಿ ಮಕ್ಕಳ. ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ದೀಸ್ ನಂಬರ್ಸ್ 2 and 2 ಹಿಯರ್, ದಿ ಎಲ್ಲ ಏನು ಸ್ಟೈಕ್ಯೋಮೆಟ್ರಿಕ್ ಕೋಎಫಿಷಿಯೆಂಟ್ಸ್ ಅಂತ ಹೇಳ್ತೀವಿ ಮಕ್ಕಳ. ಗೊತ್ತಾಯ್ತಾ? ಸೊ ಸ್ಟೈಕ್ಯೋಮೆಟ್ರಿ ಅಂದರೆ ಏನು ಗೊತ್ತಾಯಿತು, ಡೀಲ್ಸ್ ವಿತ್ ದ ಕ್ಯಾಲ್ಕುಲೇಷನ್ ಆಫ್ ಮಾಸ್ ಆಫ್ ರಿಯಾಕ್ಟೆಂಟ್ಸ್ ಆ್ಯಂಡ್ ಪ್ರಾಡಕ್ಟ್ಸ್ ಅಂತ. ಅಂದರೆ ಅಮೌಂಟ್ ಅಂತ ಡೈರೆಕ್ಟಾಗಿ ತಗೊಳ್ಬೇಕಾದ್ರೆ ಅಮೌಂಟ್ನ ಫೈಂಡ್ ಔಟ್ ಮಾಡ್ಬೋದು. ರಿಯಾಕ್ಟೆಂಟ್ಸ್ ಆ್ಯಂಡ್ ಪ್ರಾಡಕ್ಟ್ಸ್ ಅಮೌಂಟ್ನ ಫೈಂಡ್ ಔಟ್ ಮಾಡೋದು, ದಟ್ ಇಸ್ ವಾಟ್ ಸ್ಟೈಕ್ಯೋಮೆಟ್ರಿ. ಬಟ್ ಸ್ಟೈಕ್ಯೋಮೆಟ್ರಿಲಿ ಒಂದು ಕೆಮಿಕಲ್ ರಿಯಾಕ್ಷನ್ನ ಫಸ್ಟು ಬ್ಯಾಲೆನ್ಸ್ಡ್ ರಿಯಾಕ್ಷನ್ ತೊಗೋಬೇಕು. ಆ ರಿಯಾಕ್ಷನು ಬ್ಯಾಲೆನ್ಸ್ಡ್ ರಿಯಾಕ್ಷನ್ ಆಗಿರಬೇಕು. ಅಲ್ಲಿ ರಿಯಾಕ್ಟೆಂಟ್ಸ್ ಯಾವುದು ಲೆಫ್ಟ್ ಸೈಡಲ್ಲಿರೋ, ಪ್ರಾಡಕ್ಟ್ಸ್ ಯಾವುದು ರೈಟ್ ಸೈಡಲ್ಲಿರುವಂಥದ್ದು. ಸೊ ಅಲ್ಲಿ ಇಂಡಿಕೇಟ್ ಮಾಡಬೇಕಾಗಿರೋದೇನು, ಫಿಸಿಕಲ್ ಸ್ಟೇಟ್ನ ಇಂಡಿಕೇಟ್ ಮಾಡಿ. ವಿ ಹ್ಯಾವ್ ಟು ಇಂಡಿಕೇಟ್ ದ ಫಿಸಿಕಲ್ ಸ್ಟೇಟ್ಸ್ ಆಫ್ ಆರ್ ರಿಯಾಕ್ಟೆಂಟ್ಸ್ ಆ್ಯಂಡ್ ಪ್ರಾಡಕ್ಟ್ಸ್ ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಟು ಬ್ಯಾಲೆನ್ಸ್ ದ ಕೆಮಿಕಲ್ ರಿಯಾಕ್ಷನ್. ಓಕೆ, ಬ್ಯಾಲೆನ್ಸ್ ಮಾಡಬೇಕು, ಗೊತ್ತಾಯಿತು. ಆ್ಯಂಡ್ ದೀಸ್ ನಂಬರ್ಸ್ ಆರ್ ಕಾಲ್ಡ್ ಸ್ಟೈಕ್ಯೋಮೆಟ್ರಿಕ್ ಕೋಎಫಿಷಿಯೆಂಟ್ಸ್. ಇದನ್ನ ಏನಕ್ಕೆ ಯೂಸ್ ಮಾಡ್ತೀವಿ, ಟು ಬ್ಯಾಲೆನ್ಸ್ ದ ಕೆಮಿಕಲ್ ಇಕ್ವೇಷನ್. ಕೆಮಿಕಲ್ ರಿಯಾಕ್ಷನ್ ಬ್ಯಾಲೆನ್ಸ್ ಮಾಡೋಕ್ಕೆ ನಂಬರ್ಸ್ನ ಯೂಸ್ ಮಾಡ್ತಾ ಇದ್ದೀವಿ. ದಟ್ ಇಸ್ ವಾಟ್ ಕೋಎಫಿಷಿಯೆಂಟ್ಸ್, ಸ್ಟೈಕ್ಯೋಮೆಟ್ರಿಕ್ ಕೋಎಫಿಷಿಯೆಂಟ್ಸ್ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಈ ನಂಬರ್ಸ್ ಏನಾಗಿರ್ಬೋದು ಅಂದರೆ, ನಾನು 2 moles ಆಫ್ ಆಕ್ಸಿಜನ್ ಅಂತ ಹೇಳ್ಬೋದು, ಅಥವಾ 2 volumes ಆಫ್ ಆಕ್ಸಿಜನ್ ಅಂತ ಹೇಳ್ಬೋದು, ಅಥವಾ ಎಷ್ಟು ಈಗ 2 molecules ಆಫ್ ಆಕ್ಸಿಜನ್ ಅಂತ ಹೇಳ್ಬೋದು. ಇನ್ ಟರ್ಮ್ಸ್ ಆಫ್ 2 moles, ಇಲ್ಲಿ 2 moles ಆಫ್ ಆಕ್ಸಿಜನ್ ಕಂಬೈನ್ ಆಗಿದೆ, ಅಥವಾ ಇಲ್ಲಿ 2 molecules ಆಫ್ ಆಕ್ಸಿಜನ್ ಕಂಬೈನ್ ಆಗಿದೆ ಅಂತ ಹೇಳ್ಬೋದು. ಈ ರೀತಿ ಇಂಡಿಕೇಟ್ ಮಾಡ್ಬೋದು. ನಾನು ಹೇಳಿದೆ ಇನ್ ಟರ್ಮ್ಸ್ ಆಫ್ ಮಾಸ್, ಇನ್ ಟರ್ಮ್ಸ್ ಆಫ್ ಮಾಲಿಕ್ಯೂಲ್ಸ್, ಇನ್ ಟರ್ಮ್ಸ್ ಆಫ್ ಮೋಲ್ಸ್ ನಾವು ಇಂಡಿಕೇಟ್ ಮಾಡ್ಬೋದು, ಹೇಳ್ಬೋದು ಅಂತ ಹೇಳಿದೆ ಸ್ಟೈಕ್ಯೋಮೆಟ್ರಿನ. ಸೊ ಹಾಗಾದರೆ ಇಲ್ಲಿ ರಿಯಾಕ್ಷನ್ ನೋಡಿ, 1 mole ಆಫ್ CH4 ರಿಯಾಕ್ಟ್ಸ್ ವಿತ್ 2 moles ಆಫ್ ಆಕ್ಸಿಜನ್ ಟು ಗಿವ್ 1 mole ಆಫ್ ಕಾರ್ಬನ್ ಡೈಆಕ್ಸೈಡ್, 2 moles ಆಫ್ ವಾಟರ್ ಅಂತ ಡೈರೆಕ್ಟಾಗಿ ಆರಾಮ ಹೇಳ್ಬೋದು ಇನ್ ಟರ್ಮ್ಸ್ ಆಫ್ ಮೋಲ್ಸ್.
ಹಾಗಾಗಿ ದಿಸ್ ರಿಯಾಕ್ಷನ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ 4 ways. 4 ವೇಸಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಹೇಗೆ ಅಂತ ನೋಡೋಣ. ಸೊ ನೋಡಿ, ಒಂದು ವೇ ಹೇಳಿದೆ ನಾನು, 1 mole of methane CH4 reacts with 2 moles of oxygen to give 1 mole of carbon dioxide and 2 moles of water. ಸೊ ಇದು ಒಂದು ವೇ. ಇನ್ ಟರ್ಮ್ಸ್ ಆಫ್ ಮೋಲಲ್ಲಿನ ಒಂದು ರಿಯಾಕ್ಷನ್ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ಬೋದು ಅಂತಂದರೆ ಇದೊಂದು ವೇ ಹೇಳ್ತೀನಿ. ಸೊ ಈ ರೀತಿ ಒಂದು ಗೊತ್ತಾಯಿತು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ವೇ ಏನಂತಂದರೆ ಇನ್ ಟರ್ಮ್ಸ್ ಆಫ್ ಮಾಲಿಕ್ಯೂಲ್ಸ್. 1 molecule of CH4 reacts with 2 molecules of oxygen to give 1 molecule of carbon dioxide and 2 molecules of water. ಸೊ ಇಲ್ಲೂ ಕೂಡ ಅದನ್ನೇ ಕೊಟ್ಟಿರೋದು ನಾನು. ಓಕೆ, 1 molecule of CH4 reacts with 2 molecules of oxygen to give 1 molecule of carbon dioxide and 2 molecules of water. ಸೊ ಈ ರೀತಿ ಎಕ್ಸ್ಪ್ರೆಸ್ ಮಾಡ್ಬೋದಾ? ಇನ್ ಟರ್ಮ್ಸ್ ಆಫ್ ಮೋಲರ್ ಎಕ್ಸ್ಪ್ರೆಸ್ ಮಾಡಿದೆ, ಇನ್ ಟರ್ಮ್ಸ್ ಆಫ್ ಮಾಲಿಕ್ಯೂಲ್ಸಲ್ಲಿ ಹೇಳಿದೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ವೇ ಏನಂತಂದರೆ, ಇಲ್ಲಿ ಎಲ್ಲ ಗ್ಯಾಷಿಯಸ್ ಸ್ಟೇಟಲ್ಲಿ ಇದೆಯಾ? ಗ್ಯಾಷಿಯಸ್ ಸ್ಟೇಟಲ್ಲಿದೆ. ಗ್ಯಾಷಿಯಸ್ ಸ್ಟೇಟ್ಸ್ ಅಂತ ಬಂದರೆ ನಮಗೆ ವಾಲ್ಯೂಮ್ ಬರುತ್ತೆ. ವಾಲ್ಯೂಮ್ ಅಂದರೆ ಯಾವ ವಾಲ್ಯೂಮ್ ಬರುತ್ತೆ? ನೆನ್ಪು ಮಾಡ್ಕೊಳ್ಳಿ, ಮೋಲಾರ್ ವಾಲ್ಯೂಮ್. ಸೊ ಹಾಗಾದರೆ ಇಲ್ಲಿ ತೊಗೊಳ್ಳೋದು ನೋಡಿ, ಇನ್ನೊಂದು ವೇ ಏನಂತಂದರೆ ಇನ್ ಟರ್ಮ್ಸ್ ಆಫ್ ವಾಲ್ಯೂಮ್. ಸೊ 1 mole ಅಂತಂದರೆ ಇಟ್ ಆಕ್ಯುಪೈಸ್ 22.4 ಲೀಟರ್ ಆಫ್ ಸ್ಪೇಸ್. ಇಷ್ಟು ವಾಲ್ಯೂಮ್ನ ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಅಥವಾ 22,400 ml ಅಥವಾ cm³ ಅಂತ ಹೇಳ್ತೀವಿ. ಹಾಗಾದ್ರೆ ನಾನು ಹೇಳಿದ್ದೇನು 1 mole ಅಂತ ಅಂದ್ಬಿಟ್ಟು. 1 mole ಅಂತಂದರೆ 22.4 ಲೀಟರ್ ಆಫ್ ಮೀಥೇನ್ ರಿಯಾಕ್ಟ್ಸ್ ವಿತ್ 44.8 ಅಂತ ಬರ್ತೀನಿ. ಏನಕ್ಕೆ? 2 moles ಇದೆ ಇಲ್ಲಿ. 1 moleಗೆ 22.4 ಅಂದರೆ 2 molesಗೆ ಡಬಲ್ ಆಗುತ್ತೆ, 44.8. ಸೊ 22.4 ಲೀಟರ್ ಆಫ್ CH4 ರಿಯಾಕ್ಟ್ಸ್ ವಿತ್ 44.8 liter of oxygen to give 22.4 liter of carbon dioxide and 44.8 liter of H2O. ಎಲ್ಲ ಒಂದೊಂದು ಮೋಲ್ ಇದ್ರೆ ಎಲ್ಲ 22.4 ಇರೋದು. ಇಲ್ಲೂ 1 mole ಇದೆ, ಇಲ್ಲೂ 1 mole ಇದೆ. 1 mole means it occupies 22.4 liter of volume. ಹಾಗಾದರೆ 1 mole ಅಂದರೆ ಇನ್ ಟರ್ಮ್ಸ್ ಆಫ್ ವಾಲ್ಯೂಮ್ ಹೇಳಬೇಕು ಅಂದರೆ 22.4 ಲೀಟರ್ ಮೀಥೇನು 44.8 ಲೀಟರ್ ಆಕ್ಸಿಜನ್ ಜೊತೆ. ಯಾಕೆ 44 ಬಂತು? 2 × 22.4. 1 moleಗೆ 22.4 ಅಂದರೆ 2 molesಗೆ 44.8 ಅಂತ ಆಗುತ್ತೆ. ರಿಯಾಕ್ಟ್ಸ್ ವಿತ್ 44.8 ಲೀಟರ್ ಆಫ್ ಆಕ್ಸಿಜನ್ ಟು ಗಿವ್ 1 mole ಅಂತಂದರೆ 22.4 ಲೀಟರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ 2 moles ಅಂತಂದರೆ 44.8 ಲೀಟರ್ ಆಫ್ ವಾಟರ್ ಅಂತ ಹೇಳ್ತೀವಿ. ಸೊ ಇಷ್ಟನ್ನು ವಾಲ್ಯೂಮ್ಸಲ್ಲಿ ಹೇಳ್ಬೋದು. ಸೊ ವಾಲ್ಯೂಮ್ಸಲ್ಲಿ ಹೇಳಾಯಿತು, ಮೋಲ್ಸಲ್ಲಿ ಹೇಳಾಯಿತು, ಮಾಲಿಕ್ಯೂಲ್ಸಲ್ಲಿ ಹೇಳಾಯಿತು. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಥಿಂಗ್ ಯಾವುದಪ್ಪ ಅಂದರೆ ಅಮೌಂಟ್ ಅಂದರೆ ಡೈರೆಕ್ಟಾಗಿ ಮೆಷರ್ ಮಾಡೋದು ಹೇಗೆ? ಇನ್ ಟರ್ಮ್ಸ್ ಆಫ್ ಮಾಸ್. ಓಕೆ, ಇನ್ ಟರ್ಮ್ಸ್ ಆಫ್ ಮಾಸಲ್ಲಿ ಮೆಷರ್ ಮಾಡೋದಾದರೆ ನೋಡಿ, ಮಾಲಿಕ್ಯುಲರ್ ಮಾಸ್ ಆಫ್ CH4 ಏನು? ಸೊ ಈಗ ನೀವು ಕನ್ಫ್ಯೂಸ್ ಆಗ್ತಿದ್ರೆ ಕೆಲವರು ಏನಂತಂದರೆ ಮಾಲಿಕ್ಯುಲರ್ ಮಾಸು ಮೋಲಾರ್ ಮಾಸು ಸೇಮಾ ಡಿಫ್ರೆಂಟಾ? ಬೋತ್ ಆರ್ ಸೇಮ್. ಮೋಲಾರ್ ಮಾಸ್, ಮಾಲಿಕ್ಯುಲರ್ ಮಾಸ್ ಬೋತ್ ಆರ್ ಸೇಮ್. ಬಟ್ ಮಾಲಿಕ್ಯುಲರ್ ಮಾಸ್ ಅಂತಂದರೆ ಫಾರ್ ಎಕ್ಸಾಂಪಲ್ ಮಾಲಿಕ್ಯುಲರ್ ಮಾಸ್ ಆಫ್ CH4 is 16. ಯಾಕೆ? ಕಾರ್ಬನ್ 12 ಇದೆ, ಹೈಡ್ರೋಜನ್ 4 × 1, ದಟ್ ಮೀನ್ಸ್ 16 ಬರುತ್ತೆ, 16 ಗ್ರಾಮ್. ದಿಸ್ ಇಸ್ ವಾಟ್ ಮಾಲಿಕ್ಯುಲರ್ ಮಾಸ್, 16 ಗ್ರಾಮ್ ಅಂತ ಇಂಡಿಕೇಟ್ ಮಾಡ್ತೀವಿ. ಅದೇ ದೆನ್ ಮೋಲಾರ್ ಮಾಸ್ ಅಂತ ಹೇಳಬೇಕು ಅಂತಂದರೆ 16 ಗ್ರಾಮ್ ಪರ್ ಮೋಲ್ ಅಂತ ಹೇಳ್ತೀವಿ. ಯಾಕೆ? ಮೋಲಾರ್ ಮಾಸ್ ಮೀನ್ಸ್ ಮಾಸ್ ಆಫ್ 1 mole ಆಫ್ ಎ ಸಬ್ಸ್ಟೆನ್ಸ್. ಹಾಗಾಗಿ ಮಾಲಿಕ್ಯುಲರ್ ಮಾಸ್, ಮೋಲಾರ್ ಮಾಸ್ ಎರಡು ಡಿಫ್ರೆಂಟ್ ಅಲ್ಲ, ಸೇಮೇ. ಬಟ್ ಯೂನಿಟ್ಸಲ್ಲಿ ಏನಿದೆ? ಗ್ರಾಮ್ ಅಂದರೆ ಮಾಲಿಕ್ಯುಲರ್ ಮಾಸ್, ಗ್ರಾಮ್ ಪರ್ ಮೋಲ್ ಅಂದರೆ ಮೋಲಾರ್ ಮಾಸ್. 1 mole ಮಾಸ್ ಎಷ್ಟಿದೆ? ದಟ್ ಇಸ್ ವಾಟ್ ಮೋಲಾರ್ ಮಾಸ್. ಹಾಗಾಗಿ ಮಾಲಿಕ್ಯುಲರ್ ಮಾಸ್ ಮೋಲಾರ್ ಮಾಸ್ಗೆ ಕನ್ಫ್ಯೂಸ್ ಆಗಬೇಡಿ. ಓಕೆ, ಸೊ ಈಗ ಇಲ್ಲಿ ಕೊಡೋದು 16 ಗ್ರಾಮ್ ಆಫ್ ಮೀಥೇನ್ ರಿಯಾಕ್ಟ್ಸ್ ವಿತ್ 2 × O2 ಅಂದರೆ 2 × O2 ಅಂತಂದರೆ 32 ಗ್ರಾಮ್ ಬರುತ್ತೆ. ಯಾಕೆ? 16 ಅಟಾಮಿಕ್ ಮಾಸು. O2 ಅಂತಂದರೆ 16 × 2 32 ಆಗುತ್ತೆ. ಸೊ 2 × 32 ಇದರಲ್ಲಿ ರಿಯಾಕ್ಟ್ ಆಗುತ್ತೆ. ಅಲ್ಲಿ ಕೂಡ ಡೈರೆಕ್ಟಾಗಿ ನಾನು ಆ ಥರನೇ ಕೊಟ್ಟಿದ್ದೀನಿ. ಮಲ್ಟಿಪ್ಲೈ ಮಾಡಬೇಕಾದ್ರೆ ರಿಯಾಕ್ಟ್ಸ್ ವಿತ್ ಎಷ್ಟು? 64 ಗ್ರಾಮ್ ಆಫ್ ಆಕ್ಸಿಜನ್ ಟು ಗಿವ್ ಕಾರ್ಬನ್ ಡೈಆಕ್ಸೈಡ್ ಎಷ್ಟು ವೇಟ್ ಇದೆ? ಮಾಸ್ ಇದೆ 44 ಗ್ರಾಮ್. 44 ಗ್ರಾಮ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಇನ್ನೆಷ್ಟಿದೆ? 2 × 18 ಗ್ರಾಮ್ ಆಫ್ ವಾಟರ್. 2 × 8 ಅಂದರೆ 36 ಗ್ರಾಮ್ ಆಫ್ ವಾಟರ್. ಸೊ ಡೈರೆಕ್ಟಾಗಿ ಹೇಳೋದಾದರೆ 16 ಗ್ರಾಮ್ ಆಫ್ ಮೀಥೇನ್ ರಿಯಾಕ್ಟ್ಸ್ ವಿತ್ 64 ಗ್ರಾಮ್ ಆಫ್ ಆಕ್ಸಿಜನ್ ಟು ಗಿವ್ 44 ಗ್ರಾಮ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ 36 ಗ್ರಾಮ್ ಆಫ್ ವಾಟರ್ ಅಂತ ಹೇಳ್ಬೋದು. ಸೊ ಇದು ಇನ್ ಟರ್ಮ್ಸ್ ಆಫ್ ಮಾಸಲ್ಲಿ ಹೇಳ್ತೀವಿ. ನೋಡಿ, ಈ ಒಂದು ರಿಯಾಕ್ಷನ್ನ ಎಷ್ಟು ವೇಲಿಂದ ಇಂಡಿಕೇಟ್ ಮಾಡ್ಬೋದು? ಇನ್ ಟರ್ಮ್ಸ್ ಆಫ್ ಮೋಲ್ಸಲ್ಲಿ ಹೇಳ್ಬೋದು. ಇಷ್ಟು ಮೋಲ್ಸ್ ಜೊತೆ ರಿಯಾಕ್ಟ್ ಆಗಿ ಇಷ್ಟು ಮೋಲ್ಸ್ ಕೊಟ್ಟಿದೆ ಅಂತ. ಇನ್ ಟರ್ಮ್ಸ್ ಆಫ್ ಮಾಲಿಕ್ಯೂಲ್ಸ್ ಇಷ್ಟು ಮಾಲಿಕ್ಯೂಲ್ಸು ರಿಯಾಕ್ಟ್ ಆಗಿ ಇಷ್ಟು ಮಾಲಿಕ್ಯೂಲ್ಸ್ ಪ್ರಾಡಕ್ಟ್ಸ್ನ ಕೊಟ್ಟಿದೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ ಟರ್ಮ್ಸ್ ಆಫ್ ವಾಲ್ಯೂಮ್ ಇಷ್ಟು ವಾಲ್ಯೂಮು ರಿಯಾಕ್ಟ್ ಆಗಿ ಇಷ್ಟು ವಾಲ್ಯೂಮ್ಸ್ನ ಕೊಡ್ತು ಅಂತ ಹೇಳ್ಬೋದು. ಇನ್ ಟರ್ಮ್ಸ್ ಆಫ್ ಮಾಸ್ ಇಷ್ಟು ಗ್ರಾಮ್ ರಿಯಾಕ್ಟ್ ಆಗಿ ಇಷ್ಟು ಗ್ರಾಮ್ ಪ್ರಾಡಕ್ಟ್ಸ್ನ ಕೊಡ್ತು ಅಂತ ಹೇಳ್ಬೋದು. ನೀವು ಫೈಂಡ್ ಔಟ್ ಮಾಡಿದೇನು? ಅಮೌಂಟ್. ಓಕೆ, ಅಮೌಂಟ್ ಆಫ್ ಆರ್ ರಿಯಾಕ್ಟೆಂಟ್ಸ್ ಆ್ಯಂಡ್ ಪ್ರಾಡಕ್ಟ್ಸ್ ಆ್ಯಂಡ್ ದಿಸ್ ಇಂಡಿಕೇಟ್ಸ್ ಎ ಸ್ಟೈಕ್ಯೋಮೆಟ್ರಿ. ಇದನ್ನು ಸ್ಟೈಕ್ಯೋಮೆಟ್ರಿ ಅಂತ ಹೇಳ್ತೀವಿ. ಸೊ ಹಾಗಾದರೆ ನಾವಿಲ್ಲಿ ಇಂಡಿಕೇಟ್ ಮಾಡಬೇಕಾಗಿದ್ದಷ್ಟೇ ಇಲ್ಲಿ ರಿಲೇಷನ್ಶಿಪ್ ಯಾವ ರೀತಿ ಇದೆ ಅಂತಂದರೆ ಮಾಸ್. ಓಕೆ, ಇಲ್ಲಿ ರಿಲೇಷನ್ಶಿಪ್ ಯಾವುದಕ್ಕೆ ಇಂಟರ್ಲೇಟ್ ಆಗಿದೆ ಅಂದರೆ ಮಾಸ್ ಟು ಮೋಲ್. ಓಕೆ, ಆ್ಯಂಡ್ ಮೋಲ್ಸ್ ಟು ನಂಬರ್ ಆಫ್ ಮಾಲಿಕ್ಯೂಲ್ಸ್ ಈ ರೀತಿ ಇಂಟರ್ಲೇಟ್ ಆಗಿದೆ. ನಿಮಗೆ ಮೋಲ್ಸ್ ಕೊಟ್ಟರೆ ಮಾಸ್ನ ಫೈಂಡ್ ಔಟ್ ಮಾಡ್ಬೋದು, ಮಾಸ್ ಕೊಟ್ಟರೆ ಮೋಲ್ನ ಫೈಂಡ್ ಔಟ್ ಮಾಡ್ಬೋದು. ರಿಲೇಷನ್ಶಿಪ್ನ ತೋರಿಸ್ತೀನಿ ಹೇಗೆ ಅಂತ, ಯಾವ ರೀತಿ ಪ್ರಾಬ್ಲಮ್ ರೈಸ್ ಆಗುತ್ತೆ. ಸೊ ಮಾಸಿಂದ ಮೋಲ್ಗೆ, ಮೋಲಿಂದ ನಂಬರ್ ಆಫ್ ಮಾಲಿಕ್ಯೂಲ್ಸ್ಗೆ ಆ್ಯಂಡ್ ಆಲ್ಸೋ ವಾಲ್ಯೂಮ್.
ಸೊ ಈ ರೀತಿ ಇಂಟರ್ ರಿಲೇಷನ್ ಮಾಸ್ ಮಧ್ಯೆ ಮೋಲ್ಸ್ ಮಧ್ಯೆ ಯಾವ ರೀತಿ ಇಂಟರ್ ರಿಲೇಷನ್ ಇದೆ, ಮೋಲ್ಸ್ ಮತ್ತು ನಂಬರ್ ಆಫ್ ಮಾಲಿಕ್ಯೂಲ್ಸ್ ಮಧ್ಯೆ ಯಾವ ರೀತಿ ಇಂಟರ್ ರಿಲೇಷನ್ ಇದೆ. ಸೊ ನಾನು ಮೋಲ್ ಕಾನ್ಸೆಪ್ಟಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಮಾಸ್ ಅಂತಂದರೆ 16 ಗ್ರಾಮ್ ಈಕ್ವಲ್ಸ್ ಟು 1 ಮೋಲ್ ಮೀಥೇನ್. 16 ಗ್ರಾಮ್ ಈಸ್ ಈಕ್ವಲ್ ಟು 1 ಮೋಲ್ ಆ್ಯಂಡ್ 1 ಮೋಲ್ ಕಂಟೈನ್ಸ್ ಎಷ್ಟು ಮಾಲಿಕ್ಯೂಲ್ಸು 6.02 to 10⁻23 ಮಾಲಿಕ್ಯೂಲ್ಸ್. ಸೊ ಈ ರೀತಿ ಒಂದಕ್ಕೊಂದು ಎಲ್ಲ ಇಂಟರ್ಲೇಟ್ ಆಗಿದೆ. ಸೊ ಹಾಗಾಗಿ ಎರಡು ಮೆಷರ್ಮೆಂಟ್ ಕೊಡ್ತಾರೆ, ಮಾಸು ಮತ್ತು ಮೋಲನ್ನು ಮೆಷರ್ಮೆಂಟ್ ಕೊಡ್ತಾರೆ, ಮಾಸ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೆ. ಓಕೆ, ಸೊ ಇಲ್ಲ ಮೋಲ್ಸ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೆ ಕ್ಯಾಲ್ಕುಲೇಷನ್ಸ್ಗಳಲ್ಲಿ. ಆ ಪ್ರಾಬ್ಲಮ್ಸ್ಗಳು ಹೇಗಿದೆ ಅಂತ ಡಿಸ್ಕಸ್ ಮಾಡೋಣ, ನೋ ಪ್ರಾಬ್ಲಮ್. ಓಕೆ, ಇಷ್ಟು ಗೊತ್ತಾಯಿತು ಅನ್ಕೋತೀನಿ. ಕಂಪ್ಲೀಟ್ ನೋಟ್ ಮಾಡ್ಕೊಳ್ಳಿ, ವಿಡಿಯೋ ಪಾಸ್ ಮಾಡಿ. ಸೊ ಫಸ್ಟ್ ಡೆಫಿನೇಷನ್ ಬರ್ಕೊಳ್ಳಿ, ಡೆಫಿನೇಷನ್ ರಿಯಾಕ್ಷನ್ ಬರ್ಕೊಳ್ಳಿ, ರಿಯಾಕ್ಷನ್ ಯಾವ ರೀತಿ ಆ್ಯಂಡ್ ದಿಸ್ ರಿಯಾಕ್ಷನ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಇನ್ ಫಾಲೋಯಿಂಗ್ ವೇಸ್ ಅಂತ ಬರ್ಕೊಳ್ಳಿ. ದಿಸ್ ರಿಯಾಕ್ಷನ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಅಥವಾ ಕ್ಯಾನ್ ಬಿ ಡಿಫೈನ್ಡ್ ಇನ್ ದ ಫಾಲೋಯಿಂಗ್ ವೇಸ್ ಅಂತ ಅಂದ್ಬಿಟ್ಟು ಈ 4 ವೇಸ್ನ ಬರೀರಿ. ಇನ್ ಟರ್ಮ್ಸ್ ಆಫ್ ಮೋಲ್ಸ್, ಇನ್ ಟರ್ಮ್ಸ್ ಆಫ್ ಮಾಲಿಕ್ಯೂಲ್ಸ್, ಇನ್ ಟರ್ಮ್ಸ್ ಆಫ್ ವಾಲ್ಯೂಮ್, ಇನ್ ಟರ್ಮ್ಸ್ ಆಫ್ ಮಾಸ್. ಸೊ ಇಷ್ಟು ವೇಲಿ ನಾವು ಎಕ್ಸ್ಪ್ರೆಸ್ ಮಾಡ್ಬೋದು ಒಂದು ಬ್ಯಾಲೆನ್ಸ್ಡ್ ಕೆಮಿಕಲ್ ರಿಯಾಕ್ಷನ್ನ. ಹಾಗಾದರೆ ಸ್ಟೈಕಿಯೋಮೆಟ್ರಿ ಅಂದರೆ ನಿಮಗೆ ಒಂದು ಐಡಿಯಾ ಸಿಕ್ಕಿದೆ ಈಗ. ಓಕೆ, ಅರ್ಥ ಆಯಿತು ಅನ್ಕೋತೀನಿ ಕಂಪ್ಲೀಟ್ ನಿಮಗೆ. ಸೊ ಇಲ್ಲಿ ಓಕೆ ಇಷ್ಟು ಗೊತ್ತಾಗಿದೆ ನಿಮಗೆ. ಈಗ ನಾನು ಸ್ಟೈಕಿಯೋಮೆಟ್ರಿ ಕ್ಯಾಲ್ಕುಲೇಷನ್ಸ್ಗೆ ಬಂದಾಗ, ಸ್ಟೈಕಿಯೋಮೆಟ್ರಿ ಅಂತ ಗೊತ್ತಾಯಿತು, ಸ್ಟೈಕಿಯೋಮೆಟ್ರಿ ಕ್ಯಾಲ್ಕುಲೇಷನ್ಸ್ಗೆ ಬಂದಾಗ ಯಾವ ರೀತಿ ರಿಲೇಷನ್ಶಿಪ್ ಇರುತ್ತೆ ನೋಡಿ. 4 ವೇಲಿ ಹೇಳ್ಬೋದು ನಾವು. ಓಕೆ, ಮಾಸ್ ಟು ಮಾಸ್ ರಿಲೇಷನ್ಶಿಪ್. ಓಕೆ, ಮಾಸ್ ಟು ಮಾಸ್ ನೋಟ್ ಮಾಡ್ಕೊಳ್ಳಿ. ಸ್ಟೈಕಿಯೋಮೆಟ್ರಿ ಕ್ಯಾಲ್ಕುಲೇಷನ್ಸ್ ಅಂತ ಬಂದಾಗ ಯಾವ ಟೈಪ್ ಆಫ್ ಕ್ಯಾಲ್ಕುಲೇಷನ್ಸ್ ಇದೆ? ಮಾಸ್ ಟು ಮಾಸ್ ರಿಲೇಷನ್ಶಿಪ್, ಓಕೆ, ಆ್ಯಂಡ್ ಮಾಸ್ ಟು ವಾಲ್ಯೂಮ್ ರಿಲೇಷನ್ಶಿಪ್, ಆ್ಯಂಡ್ ಮಾಸ್ ಟು ಮೋಲ್ ರಿಲೇಷನ್ಶಿಪ್, ಆ್ಯಂಡ್ ಮೋಲ್ ಟು ಮೋಲ್ ರಿಲೇಷನ್ಶಿಪ್ ಹೇಳ್ಬೋದು, ಅಥವಾ ಮೋಲ್ ಟು ವಾಲ್ಯೂಮ್ ಅಂತ ಹೇಳ್ಬೋದು, ವಾಲ್ಯೂಮಿಂದ ವಾಲ್ಯೂಮ್ ಅಂತ ಹೇಳ್ಬೋದು. ಸೊ ಡಿಫ್ರೆಂಟ್ ವೇ ಆಫ್ ರೆಪ್ರೆಸೆಂಟೇಷನ್. ಇಲ್ಲೇನು ನಾನು ಬರ್ದಿರೋದು ಅಂತಂದರೆ, ಅವರು ಮಾಸ್ನ ಫೈಂಡ್ ಔಟ್ ಮಾಡೋಕೆ ಕೊಡ್ತಾರೆ, ಇನ್ನೊಂದು ಮಾಸ್ ಪ್ರಾಡಕ್ಟ್ನ ಕೊಟ್ಟು, ಒಂದರದ್ದು ಮಾಸ್ ಕೊಟ್ಟು ಇನ್ನೊಂದರದ್ದು ಮಾಸ್ನ ಫೈಂಡ್ ಔಟ್ ಮಾಡೋಕೆ ಹೇಳ್ತಾರೆ. ಇಲ್ಲಿ ಈ ಸ್ಟೆಪ್ಪಲ್ಲಿ ನೋಡಿ, ಒಂದರದ್ದು ಮಾಸ್ ಕೊಟ್ಟು ಇನ್ನೊಂದರಲ್ಲಿ ವಾಲ್ಯೂಮ್ ಫೈಂಡ್ ಔಟ್ ಮಾಡೋಕೆ ಹೇಳ್ತಾರೆ. ಇಲ್ಲಿ ಮಾಸ್ನ ಕೊಟ್ಟು ಮೋಲ್ ಫೈಂಡ್ ಔಟ್ ಮಾಡೋಕೆ ಹೇಳ್ಬೋದು, ಇಲ್ಲ ಮೋಲ್ನ ಕೊಟ್ಟು ಮಾಸ್ನ ಫೈಂಡ್ ಔಟ್ ಮಾಡೋಕೆ ಹೇಳ್ಬೋದು. ಇಲ್ಲಿ ಮೋಲ್ಸ್ನ ಕೊಟ್ಟು ಮೋಲ್ಸ್ನೇ ಫೈಂಡ್ ಔಟ್ ಮಾಡೋಕೆ ಹೇಳ್ಬೋದು. ಯಾವ ರೀತಿಯಿಂದ ಪ್ರಾಬ್ಲಮ್ ನಿಮಗೆ ಕೊಟ್ಟಾಗ ಗೊತ್ತಾಗುತ್ತೆ. ಕನ್ಫ್ಯೂಸ್ ಆಗಿಬಿಡಿ ಮಕ್ಕಳ, ಇಲ್ಲಿ ಇದ್ರ ಮೇಲೆ ಪ್ರಾಬ್ಲಮ್ಸ್ ಮಾಡಿಸ್ತೀನಿ ನಾನೀಗ, ಆಗ ನಿಮ್ಮ ಕನ್ಫ್ಯೂಷನ್ ಸ್ವಲ್ಪ ಕ್ಲಿಯರ್ ಆಗುತ್ತೆ ಏನು ಅಂತ. ಬಟ್ ಈ ರಿಲೇಷನ್ಶಿಪ್ನ ಅಂದರೆ ಸ್ಟೈಕಿಯೋಮೆಟ್ರಿಕ್ ಕ್ಯಾಲ್ಕುಲೇಷನ್ಸ್ನ ನಾವು ಯಾವ ರೀತಿ ರಿಲೇಷನ್ಶಿಪ್ ತೋರಿಸ್ಬೋದು ಅಂತಂದರೆ, ಮಾಸ್ ಟು ಮಾಸ್ ರಿಲೇಷನ್ಶಿಪ್, ಮಾಸ್ ಟು ಮೋಲ್, ಮೋಲ್ ಟು ವಾಲ್ಯೂಮ್, ವಾಲ್ಯೂಮ್ ಟು ವಾಲ್ಯೂಮ್, ಓಕೆ, ಮೋಲ್ ಟು ಮೋಲ್, ಈ ರೀತಿ ಎಷ್ಟು ಡಿಫ್ರೆಂಟ್ ವೇಸಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು. ಅದು ನೀವು ಪ್ರಾಬ್ಲಮ್ಸ್ ಡಿಸ್ಕಸ್ ಮಾಡಿದಾಗ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಹಾಗಾಗಿ ಇಲ್ಲಿ ಕನ್ಫ್ಯೂಸ್ ಆಗಿಬಿಡಿ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ, ನೋ ಡೌಟ್ ಅಬೌಟ್ ಇಟ್. ಓಕೆ, ಆ್ಯಂಡ್ ಇಷ್ಟು ಗೊತ್ತಾಯಿತು ಅನ್ಕೋತೀನಿ. ಸೊ ಈಗ ನೀವೇನು ಮಾಡ್ತೀರಾ, ವಿಡಿಯೋ ಪಾಸ್ ಮಾಡಿ ಇಷ್ಟನ್ನು ಕಂಪ್ಲೀಟ್ ನೋಟ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಇದಾದಮೇಲೆ ಇರುವಂಥದ್ದು ನೋಡಿ, ಲಿಮಿಟಿಂಗ್ ರಿಯೇಜೆಂಟ್. ನೆಕ್ಸ್ಟ್ ಕಾನ್ಸೆಪ್ಟ್ ಏನಪ್ಪ ಅಂದರೆ, ಸ್ಟೈಕಿಯೋಮೆಟ್ರಿಕ್ ಕ್ಯಾಲ್ಕುಲೇಷನ್ಸ್ ನಾವು ಪ್ರಾಬ್ಲಮ್ಸ್ನ ಮಾಡಿಸ್ತೀನಿ. ಓಕೆ, ಸೊ ಬಟ್ ಅದಕ್ಕಿಂತ ಮುಂಚೆ ಇನ್ನೊಂದು ಸಣ್ಣ ಕಾನ್ಸೆಪ್ಟ್ ಏನಪ್ಪ ಅಂದರೆ ಲಿಮಿಟಿಂಗ್ ರಿಯೇಜೆಂಟ್. ಲಿಮಿಟಿಂಗ್ ರಿಯೇಜೆಂಟ್ ಅಂದರೆ ಏನು ಅಂತಂದರೆ, ಲಿಮಿಟಿಂಗ್ ಅಂತ ನೇಮಲ್ಲಿದೆ, ಒಂದು ಲಿಮಿಟಲ್ ಪ್ರಪೋರ್ಷನಲ್ಲಿರುವಂಥದ್ದು. ಓಕೆ, ಲಿಮಿಟ್ ಪ್ರಪೋರ್ಷನಲ್ಲಿರುವಂಥದ್ದು. ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಮನೇಲಿ ಸಿಲಿಂಡರ್ ಇರುತ್ತೆ. ಓಕೆ, ಸಿಲಿಂಡರಲ್ಲಿ ಗ್ಯಾಸ್ ಇರುತ್ತೆ. ಗ್ಯಾಸ್ ನೀವು ಲೈಟ್ ಮಾಡಿದಾಗ ಏನಾಗುತ್ತೆ, ಫೈರ್ ಬರುತ್ತೆ, ಗೊತ್ತಿದೆ. ಯಾವಾಗ ಆ ನಾಸಲಿಂದ ಗ್ಯಾಸ್ ಬಂದಾಗ ಹೊರಡೆ ಇರೋ ಆಕ್ಸಿಜನ್ ಜೊತೆ ಬರ್ನ್ ಆದಾಗ ಆಗ ನಿಮಗೆ ಫೈರ್ ಅನ್ನೋದು ಬರೋದಲ್ಲಿ. ಓಕೆ, ಸೊ ಗ್ಯಾಸ್ ಏನಿದೆ, ಗ್ಯಾಸು ಹೊರಡಿರೋ ಆಕ್ಸಿಜನ್ ಜೊತೆ ಬಂಟ್ ಆಗಬೇಕು, ಆಗಲೇ ನಿಮಗೆ ಫ್ಲೇಮ್ ಕ್ರಿಯೇಟ್ ಆಗೋದಲ್ಲಿ. ಹಾಗಾದರೆ ಆ ಸಿಲಿಂಡರಲ್ಲಿ ಗ್ಯಾಸ್ ಇರೋ ತನಕ ನಿಮಗೆ ಫ್ಲೇಮ್ ಬರ್ತಾ ಇರುತ್ತೆ. ಬಟ್ ಗ್ಯಾಸ್ ಖಾಲಿ ಏನಾಗುತ್ತೆ, ಸೊ ಫ್ಲೇಮ್ ಬರೋಲ್ಲ. ದಟ್ ಮೀನ್ಸ್ ನಿಮಗೆ ಗ್ಯಾಸ್ ಅನ್ನೋದಲ್ಲಿ ಲಿಮಿಟಿಂಗ್ ಪ್ರಪೋರ್ಷನ್ ಆಗುತ್ತೆ. ಯಾಕಂತಂದರೆ ಆಕ್ಸಿಜನ್ ಎನ್ವೈರನ್ಮೆಂಟಲ್ಲಿ ಎನಿ ಟೈಮ್ ಇದ್ದೇ ಇರುತ್ತಾ, ಸೊ ಆಕ್ಸಿಜನ್ ಅಂತೂ ಇದ್ದೇ ಇರುತ್ತೆ. ಬಟ್ ಗ್ಯಾಸ್ ಅಂತೂ ಒಂದು ಲಿಮಿಟ್ ಪ್ರಪೋರ್ಷನ್, ಒಂದು ಸಿಲಿಂಡ್ರಲ್ಲಿ ಎಷ್ಟಿರುತ್ತೆ ಅಷ್ಟು ಮಾತ್ರ ಆಗುತ್ತೆ, ಆಮೇಲೆ ಖಾಲಿ ಆಗುತ್ತೆ. ಸೊ ಈಗ ಏನು ಇಂಡಿಕೇಟ್ ಮಾಡ್ತೀನಿ ಅಂತಂದರೆ, ನಾವು ಯೂಶ್ವಲಿ ಸಿಲಿಂಡರ್ ಏನು ಯೂಸ್ ಮಾಡ್ತೀವಿ, ಅದರಲ್ಲಿರುವಂಥ ಗ್ಯಾಸು ಪ್ರೋಪೇನ್ ಅಥವಾ ಬ್ಯೂಟನ್ ಗ್ಯಾಸಸ್ಸು. ಅಲ್ಲಿಂದ ಬರೋ ಗ್ಯಾಸು ಆಕ್ಸಿಜನ್ ಎನ್ವೈರನ್ಮೆಂಟಲ್ಲಿ ಆಕ್ಸಿಜನ್ ಜೊತೆ ಬಂಟ್ ಆದಾಗಲೇ ನಿಮಗೆ ಫ್ಲೇಮ್ ಬರುವಂಥದ್ದಲ್ಲಿ ಗ್ಯಾಸ್ ನಾಸಲಲ್ಲಿ. ಓಕೆ, ಹಾಗಿದ್ದಾಗ ಆ ಗ್ಯಾಸ್ ಸಿಲಿಂಡ್ರಲ್ಲಿ ಗ್ಯಾಸ್ ಇರೋ ತನಕ ಬರುತ್ತೆ ಫ್ಲೇಮು. ಬರಲಿಲ್ಲ ಅಂತಂದರೆ ಏನಾಗುತ್ತೆ, ಸೊ ಗ್ಯಾಸ್ ಖಾಲಿ ಆಗಿದೆ ಅಂತ ಅರ್ಥ. ಬಟ್ ಇಲ್ಲಿ ಏನು ಎಕ್ಸಸ್ ಇರುತ್ತೆ, ಆಕ್ಸಿಜನ್ ಮಾತ್ರ ಇದ್ದೇ ಇರುತ್ತೆ ಎನ್ವೈರನ್ಮೆಂಟಲ್ಲಿ ಆಕ್ಸಿಜನ್ ಅಂತೂ ಇದ್ದೇ ಇರುತ್ತೆ. ಬಟ್ ಗ್ಯಾಸ್ ಸಿಲಿಂಡರ್ ಗ್ಯಾಸ್ ಇರಲ್ಲ. ದಟ್ ಇಸ್ ವಾಟ್ ಲಿಮಿಟಿಂಗ್ ರಿಯೇಜೆಂಟ್. ಅದು ಲಿಮಿಟ್ ಕಂಟೆಂಟಲ್ಲಿದೆ, ಲಿಮಿಟೆಡ್ ಪ್ರಪೋರ್ಷನಲ್ಲಿದೆ. ಬಟ್ ಆಕ್ಸಿಜನ್ ಏನಿದೆ, ಆಕ್ಸಿಜನ್ ಎಕ್ಸಸ್ ಇದೆ, ಇಟ್ಸ್ ಎಕ್ಸಸ್ ರಿಯಾಕ್ಟೆಂಟ್. ಸೊ ಇನ್ನೂ ತುಂಬ ಜಾಸ್ತಿ ಇದೆ, ಎಷ್ಟು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಬಟ್ ಗ್ಯಾಸ್ ಸಿಲಿಂಡರ್ ಗ್ಯಾಸು ಖಾಲಿ ಆಗಿದೆಯಾ, ಸೊ ಒಂದು 14 kg ಗ್ಯಾಸ್ ಅಂದರೆ ಅಷ್ಟು ಮಾತ್ರ ಇರುತ್ತೆ ಅದರಲ್ಲಿ, ಸೊ ಖಾಲಿ ಆಗುತ್ತೆ. ಸೊ ಹಾಗಾಗಿ ಸಿಲಿಂಡರ್ಲಿರುವಂಥ ಗ್ಯಾಸ್ ಏನಿದೆ ಲಿಮಿಟಿಂಗ್ ರಿಯಾಕ್ಟೆಂಟ್ ಅಂತ ಹೇಳ್ತೀವಿ. ಬಟ್ ಆಕ್ಸಿಜನ್ ಎನ್ವೈರನ್ಮೆಂಟಲ್ ಏನಿದೆ ಅದನ್ನು ಎಕ್ಸಸ್ ರಿಯಾಕ್ಟೆಂಟ್, ಎಕ್ಸಸ್ ರಿಯೇಜೆಂಟ್ ಅಂತ ಹೇಳ್ತೀವಿ. ಸೊ ಹಾಗಾದರೆ ಲಿಮಿಟಿಂಗ್ ರಿಯೇಜೆಂಟ್ ಅಂದರೆ ಡೆಫಿನೇಷನ್ ಏನು ಮಾಡ್ಕೋಬೇಕು ನೀವು, ದ ರಿಯಾಕ್ಟೆಂಟ್ ವಿಚ್ ರಿಯಾಕ್ಟ್ಸ್ ಕಂಪ್ಲೀಟ್ಲಿ ಇನ್ ದ ರಿಯಾಕ್ಷನ್ ಆ್ಯಂಡ್ ಲಿಮಿಟ್ಸ್ ದ ಅಮೌಂಟ್ ಆಫ್ ಪ್ರಾಡಕ್ಟ್. ಫಾರ್ ಎಕ್ಸಾಂಪಲ್, ಈಗ ಗ್ಯಾಸ್ ಸಿಲಿಂಡರ್ ಹೇಳಿದೆ ನಾನು, ಎಷ್ಟು ರಿಯಾಕ್ಟೆಂಟ್ ವಿಚ್ ರಿಯಾಕ್ಟ್ಸ್ ಕಂಪ್ಲೀಟ್ಲಿ ಇನ್ ದ ರಿಯಾಕ್ಷನ್ ಅಂತಂದರೆ, ಗ್ಯಾಸ್ ಎಷ್ಟಿದೆ ಅವ್ನು 14 kg 16 kg ಸಿಲಿಂಡ್ರಲ್ಲಿ ಎಷ್ಟು ಗ್ಯಾಸ್ ಇದೆ ಅಷ್ಟು ಗ್ಯಾಸು ಕಂಪ್ಲೀಟಾಗಿ ಕನ್ಸ್ಯೂಮ್ ಆಗುತ್ತೆ. ಆ್ಯಂಡ್ ಇಟ್ ಲಿಮಿಟ್ಸ್ ದ ಅಮೌಂಟ್ ಆಫ್ ಪ್ರಾಡಕ್ಟ್ ಅಂತಂದರೆ, ಅಷ್ಟು ಕನ್ಸ್ಯೂಮ್ ಆದಮೇಲೆ ಇನ್ನು ಪ್ರಾಡಕ್ಟ್ ಹೆಂಗೆ ಫಾರ್ಮ್ ಆಗುತ್ತೆ, ಅಲ್ಲಿಗೆ ಪ್ರಾಡಕ್ಟ್ ಸ್ಟಾಪ್ ಆಗುತ್ತೆ.
ಕರೆಕ್ಟ್ ಅಲ್ವಾ? ಸೊ ನೀವು ಎಲ್ಲಿ ತನಕ ಗ್ಯಾಸ್ ಸಿಲಿಂಡ್ರಲ್ಲಿ ಗ್ಯಾಸ್ ಇರುತ್ತೆ ಅಲ್ಲಿ ತನಕ ಫ್ಲೇಮ್ ಬರ್ತಾ ಇರುತ್ತೆ. ಯಾವಾಗ ಗ್ಯಾಸಲ್ಲಿರೋ ಸಿಲಿಂಡ್ರಲ್ಲಿರೋ ಗ್ಯಾಸ್ ಖಾಲಿ ಆಗುತ್ತೆ ಆಗ ಫ್ಲೇಮ್ ಸ್ಟಾರ್ಟ್ ಆಗುತ್ತೆ. ದಟ್ ಮೀನ್ಸ್ ಆ ಫ್ಲೇಮ್ ಅನ್ನೋದು ಪ್ರಾಡಕ್ಟು. ಸಿಲಿಂಡ್ರಲ್ಲಿರೋ ಗ್ಯಾಸು ಒಂದು ರಿಯಾಕ್ಟೆಂಟು, ಹೊರಗಡೆ ಇರೋ ಆಕ್ಸಿಜನ್ ಒಂದು ರಿಯಾಕ್ಟೆಂಟು, ಎರಡು ರಿಯಾಕ್ಟ್ ಆಗಿ ನಿಮಗೆ ಫ್ಲೇಮ್ ಬರ್ತಾ ಇದೆ. ಆ ಫ್ಲೇಮ್ಸ್ ಅನ್ನೋದು ಪ್ರಾಡಕ್ಟ್ ಅಂತ ಅಂದ್ಕೊಳ್ಳೋಣ. ಓಕೆ, ಹಾಗಾದರೆ ಗ್ಯಾಸಲ್ಲಿ ಸಿಲಿಂಡ್ರಲ್ಲಿರೋ ಗ್ಯಾಸ್ ಖಾಲಿ ಆಯಿತು ಅಂತಂದರೆ ದಟ್ ಇಸ್ ವಾಟ್ ಲಿಮಿಟಿಂಗ್ ರಿಯೇಜೆಂಟ್. ಸೊ ಕಡಿಮೆ ಪ್ರಪೋರ್ಷನ್ದಲ್ಲಿದೆ, ಅದು ಮುಗೀತು, ಕಂಪ್ಲೀಟ್ಲಿ ಕನ್ಸ್ಯೂಮ್ ಆಗಿದೆ. ಬಟ್ ಆಕ್ಸಿಜನ್ ಏನು ಸಿಗುತ್ತೆ ನಿಮಗೆ? ದಟ್ ಇಸ್ ವಾಟ್ ಎಕ್ಸಸ್ ರಿಯಾಕ್ಟೆಂಟ್ ವಿಚ್ ಇಸ್ ನಾಟ್ ಕಂಪ್ಲೀಟ್ಲಿ ಕನ್ಸ್ಯೂಮ್ಡ್ ಇನ್ ದ ರಿಯಾಕ್ಷನ್. ಯಾವ ಒಂದು ರಿಯಾಕ್ಟೆಂಟು ಕಂಪ್ಲೀಟಾಗಿ ಕನ್ಸ್ಯೂಮ್ ಆಗಲ್ಲ, ಎಕ್ಸಸ್ ಇರುತ್ತೆ ಇನ್ನೂ, ಅದನ್ನು ನಾವು ಎಕ್ಸಸ್ ರಿಯೇಜೆಂಟ್ ಅಂತ ಹೇಳ್ತೀವಿ. ಲಿಮಿಟಿಂಗ್ ರಿಯೇಜೆಂಟ್ ಅಂದರೆ ವಿಚ್ ಪ್ರೆಸೆಂಟ್ ಇನ್ ಸ್ಮಾಲರ್ ಪ್ರಪೋರ್ಷನ್ ಅಂತ ಹೇಳ್ಬೋದು, ಅಥವಾ ವಿಚ್ ರಿಯಾಕ್ಟ್ಸ್ ಕಂಪ್ಲೀಟ್ಲಿ ಇನ್ ದ ರಿಯಾಕ್ಷನ್. ಎಷ್ಟು ಪ್ರಪೋರ್ಷನ್ ಇರುತ್ತೋ ಅಷ್ಟು ಕಂಪ್ಲೀಟ್ ರಿಯಾಕ್ಟ್ ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್ ಕೊಡ್ಬೋದು ಅಂತಂದರೆ ನಿಮಗೆ ನೈಟ್ರೋಜನ್ ವೆನ್ ಕಂಬೈನ್ಸ್ ವಿತ್ ಹೈಡ್ರೋಜನ್ ಟು ಫಾರ್ಮ್ NH3 ಅಮೋನಿಯಾ ಮಾಲಿಕ್ಯೂಲ್. ಇದು ಬ್ಯಾಲೆನ್ಸ್ ಆಗಿದೆಯಾ? ಇಲ್ಲ, ಬ್ಯಾಲೆನ್ಸ್ ಆಗಿಲ್ಲ. ಸೊ 3 ಮಾಲಿಕ್ಯೂಲ್ ಆಫ್ ಹೈಡ್ರೋಜನ್ ಹಾಕ್ತೀನಿ, ಇಲ್ಲಿ 2 ಮಾಲಿಕ್ಯೂಲ್ಸ್ ಆಫ್ ಅಮೋನಿಯಾ. ಈಗ ಬ್ಯಾಲೆನ್ಸ್ ಆಗಿದೆ, ರಿಯಾಕ್ಷನ್ ಚೆಕ್ ಮಾಡಿಬೇಕಂತ ನೀವು. ಸೊ ಈಗ ನೋಡಿ ಈ ರಿಯಾಕ್ಷನ್ ನೋಡಿ ನಿಮ್ಗೆ ಏನು ಅನಿಸ್ತಾ ಇದೆ ಅಂತಂದರೆ 1 ಮೋಲ್, ಓಕೆ, 1 ಮೋಲ್ ನೈಟ್ರೋಜನ್ನು 3 ಮೋಲ್ಸ್ ಹೈಡ್ರೋಜನ್ ಜೊತೆ ಕಂಬೈನ್ ಆದ್ರೇ ನಮಗೆ 2 ಮೋಲ್ಸ್ ಅಮೋನಿಯಾ ಬರೋದು ಅಂತ ಗೊತ್ತಾಗ್ತಿದೆ. ಏನು? 1 ಮೋಲ್ ನೈಟ್ರೋಜನ್ಗೆ ಇಟ್ ರಿಕ್ವೈರ್ 3 ಮೋಲ್ಸ್ ಆಫ್ ಹೈಡ್ರೋಜನ್. 1 ಮೋಲ್ ನೈಟ್ರೋಜನ್ನು 3 ಮೋಲ್ಸ್ ಆಫ್ ಹೈಡ್ರೋಜನ್ ಜೊತೆ ರಿಯಾಕ್ಟ್ ಆದರೆ ಮಾತ್ರ ಅಮೋನಿಯಾ ಫಾರ್ಮೇಷನ್ ಆಗೋದು. ಅಕಸ್ಮಾತ್ ಏನಾದರೂ ಈ ನೈಟ್ರೋಜನ್ 1 ಮೋಲ್ ಇದೆ, ಇಲ್ಲಿ ಏನಾದರೂ 2 ಮೋಲ್ಸ್ ಹೈಡ್ರೋಜನ್ ಇದ್ರೆ ಏನಾಗುತ್ತೆ? ಸೊ ಇದು ಲಿಮಿಟೆಡ್ ಪ್ರಪೋರ್ಷನ್ ಆಗುತ್ತೆ, ಇದು ಲಿಮಿಟಿಂಗ್ ರಿಯೇಜೆಂಟ್ ಆಗುತ್ತೆ. ಯಾಕಂದರೆ 1 ಮೋಲ್ಗೆ ಬೇಕಾಗಿರೋದು 3 ಮೋಲ್ಸು, ಬಟ್ ಇಲ್ಲಿ ಆ್ಯಕ್ಚುಲಿ ಇರೋದೆಷ್ಟು? 2 ಮೋಲ್ಸ್ ಇದೆ. ಹಾಗಾಗಿ ದಿಸ್ ಇಸ್ ವಾಟ್ ಎ ಲಿಮಿಟಿಂಗ್ ರಿಯಾಕ್ಟೆಂಟ್. ಇಲ್ಲಿ ಹೈಡ್ರೋಜನ್ನು ಲಿಮಿಟಿಂಗ್ ರಿಯಾಕ್ಟೆಂಟ್ ಆಗುತ್ತೆ. ಯಾಕೆ ಅಂತಂದರೆ 2 ಮೋಲ್ಸ್ ಸಿಕ್ಕಿದ್ರೆ ಏನಾದರೂ, ಓಕೆ, 3 ಮೋಲ್ಸ್ ಬೇಕಿತ್ತು, ಬಟ್ ಅಲ್ಲಿ 2 ಮೋಲ್ಸ್ ಮಾತ್ರ ಅವೈಲೇಬಲ್ ಇದೆ. ಹಾಗಿದ್ದಾಗ ಹೈಡ್ರೋಜನ್ ಇಸ್ ಲಿಮಿಟಿಂಗ್ ರಿಯಾಕ್ಟೆಂಟ್. ಬಟ್ ಆ್ಯಕ್ಚುಲಿ ಒಂದು ಬ್ಯಾಲೆನ್ಸ್ಡ್ ಕೆಮಿಕಲ್ ರಿಯಾಕ್ಷನ್ ನೋಡಿದಾಗ ಎಷ್ಟು ಬರ್ತದೆ ನಿಮಗೆ? 3 ಮೋಲ್ಸ್ ಇದೆ, 1 ಮೋಲ್ಗೆ 3 ಮೋಲ್ ಬೇಕು, ಬಟ್ ನಮಗೆ ಬರೀ 2 ಮೋಲ್ಸ್ ಇದೆ ಅಂತಂದರೆ ದಿಸ್ ಇಸ್ ಅ ಲಿಮಿಟಿಂಗ್ ರಿಯಾಕ್ಟೆಂಟ್. ಇದನ್ನು ನಾವು ಲಿಮಿಟಿಂಗ್ ರಿಯಾಕ್ಟೆಂಟ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ ಮಕ್ಕಳೇನು ಅಂತ? ಸೊ ಕ್ವಶನ್ ಬರ್ಕೊಳ್ಳಿ, ಡೆಫಿನಿಷನ್ ತೊಗೊಳ್ಳಿ ಆ್ಯಂಡ್ ನೋಟ್ ಮಾಡ್ಕೊಳ್ಳಿ. ಓಕೆ, ಸೊ ಇಷ್ಟು ಅರ್ಥ ಆಗಿದೆ ಅನ್ಕೋತೀನಿ. ದಿಸ್ ಇಸ್ ವಾಟ್ ಲಿಮಿಟಿಂಗ್ ರಿಯೇಜೆಂಟ್. ಓಕೆ, ಆ್ಯಂಡ್ ನೆಕ್ಸ್ಟ್ ಇದರಲ್ಲಿ ಒಂದು ಸಣ್ಣ ಒಂದು ಪ್ರಾಬ್ಲಮ್ ಮಾಡಿಸೋದಾದ್ರೆ ಹೇಗೆ ಲಿಮಿಟಿಂಗ್ ರಿಯೇಜೆಂಟ್ ಫೈಂಡ್ ಮಾಡ್ಬೋದು? ಒಂದು ಪ್ರಾಬ್ಲಮ್ ಕೊಟ್ಟಿದ್ದೀನಿ ನೋಡಿ. 1 gram of magnesium burnt in a closed vessel containing 0.5 gram of oxygen, which is the limiting reactant. 1 gram magnesium ಕ್ಲೋಸ್ಡ್ ವೆಸಲಲ್ಲಿ, ಒಂದು ಕ್ಲೋಸ್ಡ್ ವೆಸಲಲ್ಲಿ 1 gram ಮೆಗ್ನೀಷಿಯಮು 0.5 gram ಆಕ್ಸಿಜನ್ ಜೊತೆ ಬಂಟ್ ಆಗಿದೆ. ಹೇಗೆ? ಮೆಗ್ನೀಷಿಯಮ್ ಫಸ್ಟ್ ರಿಯಾಕ್ಷನ್ ಬರೀಬೇಕು ನೀವು. ಮೆಗ್ನೀಷಿಯಮ್ ಅನ್ನೋದು ಆಕ್ಸಿಜನ್ ಜೊತೆ ಬಂಟ್ ಆಗಿದೆ, ಇಟ್ ಗಿವ್ಸ್ MgO, ಮೆಗ್ನೀಷಿಯಮ್ ಆಕ್ಸೈಡ್ ಫಾರ್ಮ್ ಆಗಿದೆ. ಸೊ ಇಲ್ಲೇನು 2Mg ರಿಯಾಕ್ಷನ್ ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಸೊ ಬ್ಯಾಲೆನ್ಸ್ಡ್ ಸ್ಟೈಕೋಮೆಟ್ರಿಕ್ ಕೋಎಫಿಷಿಯಂಟ್ಸ್ನ ಮಲ್ಟಿಪ್ಲೈ ಮಾಡಿ ಸೊ ಬ್ಯಾಲೆನ್ಸ್ ಮಾಡಿದ್ದೀವಿ. ಸೊ ಈಗ ವಾಟ್ ಇಸ್ ದ ಅಟಾಮಿಕ್ ಮಾಸ್ ಆಫ್ ಮೆಗ್ನೀಷಿಯಮ್? ಇಟ್ ಇಸ್ 24. 24 into 2, 24 into 2, ದಟ್ ಇಸ್ 48 gram. ಓಕೆ, ಇಲ್ಲಿ ಎಷ್ಟಿದೆ? ಇಲ್ಲಿ 32 gram. ದಟ್ ಮೀನ್ಸ್ 32 gram ಇದೆ, ಕರೆಕ್ಟಾ? 32 gram ಇದೆ ಆಕ್ಸಿಜನ್ನು. ಸೊ ಈಗ ನೋಡಿ 48 ಗ್ರಾಮ್ಗೆ 32 gram ಆಫ್ ಆಕ್ಸಿಜನ್ ಬೇಕು. ಇಲ್ಲಿ ಗೊತ್ತಾಗ್ತಾ ಇರೋದು ಏನು? 48 ಗ್ರಾಮ್ಗೆ, ಓಕೆ, 48 gram ಆಫ್ ಮೆಗ್ನೀಷಿಯಮ್ ರಿಕ್ವೈರ್ಸ್ 32 gram ಆಫ್ ಆಕ್ಸಿಜನ್. ಇಷ್ಟು ಬೇಕು, ಕರೆಕ್ಟಾ? ಬಟ್ ಇಲ್ಲಿ 1 gram ಮೆಗ್ನೀಷಿಯಮ್ ಏನಿದೆ? 1 gram ಮೆಗ್ನೀಷಿಯಮ್ಗೆ 1 gram ಆಫ್ ಮೆಗ್ನೀಷಿಯಮ್ ರಿಕ್ವೈರ್ಸ್ ಹೌ ಮಚ್? ಇಲ್ಲಿ 0.5 gram ಅಂತ ಕೊಟ್ಟಿದ್ದಾರೆ. ನೀವು ಇದನ್ನು ಥಿಂಕ್ ಮಾಡಿಬಿಡಿ. ಈಗ ರಿಯಾಕ್ಷನ್ ವೈಸ್ ನೋಡಿ, 1 ಗ್ರಾಮ್ಗೆ ಹಾಗಾದರೆ ಎಷ್ಟು ಬೇಕು? 48 ಗ್ರಾಮ್ಗೆ 32 gram ಆಫ್ ಆಕ್ಸಿಜನ್ ಬೇಕು ಅಂತಂದರೆ 1 gram ಮೆಗ್ನೀಷಿಯಮ್ಗೆ ಎಷ್ಟು ಬೇಕು? ಅದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಈ ರೀತಿ. ಸೊ 1 into 32 ಡಿವೈಡೆಡ್ ಬೈ 48. ಓಕೆ, ಎಷ್ಟು ಬರುತ್ತೆ? 1 into 32 ಡಿವೈಡೆಡ್ ಬೈ 48 ಅಂತ, ಅಂದರೆ 32 by 48. ದಟ್ ಇಂಡಿಕೇಟ್ಸ್ 0.67 gram. ಓಕೆ, 0.67 gram ಇದೆ. ಇಲ್ಲಿ ಏನೋ ರಿಯಾಕ್ಷನ್ ಪ್ರಕಾರ ತಗೊಂಡ್ರೆ ನಮಗೆ ಬರಬೇಕಾಗಿರೋದು ಆಕ್ಸಿಜನ್ ಬೇಕಾಗಿರೋದಷ್ಟು 0.67 gram. ಬಟ್ ಆ್ಯಕ್ಚುಲಿ ಅವೈಲೇಬಲ್ ಎಷ್ಟು? ಅವೈಲೇಬಲ್ ಇಸ್ 0.5 gram. ವಿಚ್ ಇಸ್ ದ ಲಿಮಿಟಿಂಗ್ ರಿಯೇಜೆಂಟ್? ಆಕ್ಸಿಜನ್ ಇಸ್ ದ ಲಿಮಿಟಿಂಗ್ ರಿಯೇಜೆಂಟ್. ಅಂದರೆ ನಮ್ಗೆ ರಿಕ್ವೈರ್ಡ್ ಇರೋವಂಥದ್ದು 0.67 gram, ಬಟ್ ಆ್ಯಕ್ಚುಲಿ ಅವೈಲೇಬಲ್ ಎಷ್ಟು? 0.5 gram. ಸೊ ಆಕ್ಸಿಜನ್ ಇಸ್ ಎ ಲಿಮಿಟಿಂಗ್ ರಿಯೇಜೆಂಟ್. ಅರ್ಥ ಮಾಡ್ಕೊಳ್ಳಿ ಮಕ್ಕಳ. ರಿಯಾಕ್ಷನ್ ವೈಸ್ ಹೋಗಿ, ನಿಮ್ಗೆ ಕೊಟ್ಟಿರೋ ಡಾಟಾ ಇದೆ, ಓಕೆ, ಬಟ್ ರಿಯಾಕ್ಷನ್ ವೈಸ್ ಹೋಗಿ 48 gram ಮೆಗ್ನೀಷಿಯಮ್ಗೆ 32 gram ಆಕ್ಸಿಜನ್ ಬೇಕಾಗಿದೆ. ಬಟ್ 1 ಗ್ರಾಮ್ಗೆ ಎಷ್ಟು ಬೇಕು ಆಕ್ಸಿಜನ್ ಅಂತಂದರೆ ಕ್ಯಾಲ್ಕುಲೇಟ್ ಮಾಡ್ತೀರಾ. ಹಾಗಾದರೆ 1 ಗ್ರಾಮ್ಗೆ ನಮಗೆ ರಿಯಾಕ್ಷನ್ ವೈಸು ಇಷ್ಟು ಬೇಕು, ಬಟ್ ಆ್ಯಕ್ಚುಲಿ ಅವೈಲೇಬಲ್ ಆಕ್ಸಿಜನ್ ಅಷ್ಟು 0.5, 0.67 ಅಷ್ಟು ಬೇಕು, 0.5 ಅಷ್ಟು ಮಾತ್ರ ಇದೆ. ಹಾಗಾದರೆ ಲಿಮಿಟಿಂಗ್ ರಿಯೇಜೆಂಟ್ ಯಾವುದು? ಆಕ್ಸಿಜನ್ ಇಸ್ ದ ಲಿಮಿಟಿಂಗ್ ರಿಯೇಜೆಂಟ್. ಸೊ ಈ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಇದ್ರ ಮೇಲೆ ಪ್ರಾಬ್ಲಮ್ಸ್ ಇನ್ನೂ ಕೂಡ ನಾನು ನೆಕ್ಸ್ಟ್ ಕ್ಲಾಸಸ್ಗಳಲ್ಲಿ ಸಾಲ್ವ್ ಮಾಡಿಸ್ತೀನಿ, ನೋ ಪ್ರಾಬ್ಲಮ್. ಬಟ್ ಈಗ ನೀವು ಡೆಫಿನೇಷನ್, ಒಂದು ಪ್ರಾಬ್ಲಮ್ಮು, ಇದಕ್ಕೆ ಸೊಲ್ಯೂಷನ್ ಯಾವ ರೀತಿ ಬರ್ಕೊಳ್ಳಿ. ಇದನ್ನು ಬರ್ಕೊಂಡಾದ್ಮೇಲೆ ಆ್ಯಕ್ಚುಲಿ ಅವೈಲೇಬಲ್ ಆಫ್ ಆಕ್ಸಿಜನ್ ಇಸ್ 0.5 gram. ಸೊ ದಿಸ್ ಇಸ್ ದ ಲಿಮಿಟಿಂಗ್ ರಿಯೇಜೆಂಟ್.
0.7 ರಿಕ್ವೈರ್ಮೆಂಟ್ ಬೇಕಾಗಿರೋದು ನಮಗೆ, ಬಟ್ ಆ್ಯಕ್ಚುಲಿ ಅವೈಲೇಬಲ್ ಎಷ್ಟಿದೆ 0.5 ಗ್ರಾಮ್ ಆಫ್ ಆಕ್ಸಿಜನ್ ಇದೆ. ಸೊ ದಟ್ಸ್ ವೈ ಆಕ್ಸಿಜನ್ ಇಸ್ ದ ಲಿಮಿಟಿಂಗ್ ರಿಯೇಜೆಂಟ್. ಸೊ ನೋಟ್ ಮಾಡ್ಕೊಳ್ಳಿ, ಕಂಪ್ಲೀಟು ವಿಡಿಯೋ ಪಾಸ್ ಮಾಡಿ. ಸೊ ಡೆಫಿನೇಷನ್ ವಿತ್ ಎಕ್ಸಾಂಪಲ್ ಪ್ರಾಬ್ಲಮ್ ಏನಿದೆ ಅಷ್ಟು ನೋಟ್ ಮಾಡ್ಕೊಳ್ಳಿ. ಓಕೆ, ಸೊ ಕಂಪ್ಲೀಟ್ ನೋಟ್ ಮಾಡ್ಕೊಂಡ್ರಲ್ವಾ? ಓಕೆ, ಕ್ವಶನ್ ತೊಗೊಳ್ಳಿ, ಎಕ್ಸಾಂಪಲ್ ತೊಗೊಳ್ಳಿ. ಓಕೆ, ಇಷ್ಟು ಕೂಡ ದಿಸ್ ಇಸ್ ಕಂಪ್ಲೀಟ್ಲಿ ಅಬೌಟ್ ಲಿಮಿಟಿಂಗ್ ರಿಯೇಜೆಂಟ್. ನೋಡಿ, ಲಿಮಿಟಿಂಗ್ ರಿಯಾಕ್ಟೆಂಟ್, ಲಿಮಿಟಿಂಗ್ ರಿಯೇಜೆಂಟ್ ಎರಡು ಸೇಮ್, ನೋ ಪ್ರಾಬ್ಲಮ್. ಓಕೆ, ಎರಡು ಸೇಮ್ ಇದೆ. ಸೊ ಇಷ್ಟು ಲಿಮಿಟಿಂಗ್ ರಿಯೇಜೆಂಟ್ ಬಗ್ಗೆ, ಇದರ ಮೇಲೆ ಪ್ರಾಬ್ಲಮ್ಸ್ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಬರುತ್ತೆ. ಸೊ ಅದನ್ನು ಸಾಲ್ವ್ ಮಾಡೋಣ ನೆಕ್ಸ್ಟ್ ಕ್ಲಾಸಸ್ಗಳಲ್ಲಿ. ಸೊ ಡಿಸ್ಕಸ್ ಮಾಡೋಣ. ಸೊ ಇಷ್ಟು ನಿಮಗೆ ಕಂಪ್ಲೀಟ್ ಗೊತ್ತಾಗಿದೆ. ಲಿಮಿಟಿಂಗ್ ರಿಯೇಜೆಂಟ್ ಅಂದ್ರೇನು, ಸ್ಟೈಕ್ಯೋಮೆಟ್ರಿ ಅಂದ್ರೆ ಸ್ಟೈಕ್ಯೋಮೆಟ್ರಿನ ಯಾವ ಒಂದು ವೇಲೆ ಎಕ್ಸ್ಪ್ರೆಸ್ ಮಾಡ್ತೀವಿ. ಸ್ಟೈಕ್ಯೋಮೆಟ್ರಿ ಜಸ್ಟ್ ಇಟ್ಸ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ನ ಫೈಂಡ್ ಔಟ್ ಮಾಡೋದೇ ಸೊ ಸ್ಟೈಕ್ಯೋಮೆಟ್ರಿ. ಸೊ ಯಾವ ವೇಸಲ್ಲಿ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ನ ಫೈಂಡ್ ಔಟ್ ಮಾಡ್ತೀವಿ ನಾನು ಹೇಳಿದ್ದೆ ಆಗಲೇ, ಇನ್ ಟರ್ಮ್ಸ್ ಆಫ್ ಮಾಸ್, ಮೋಲ್ಸ್, ನಂಬರ್ ಆಫ್ ಮಾಲಿಕ್ಯೂಲ್ಸ್. ಸೊ ಈಗ ನಾನು ಸ್ಟೈಕ್ಯೋಮೆಟ್ರಿ ಕ್ಯಾಲ್ಕುಲೇಷನ್ಸ್ಗೆ ಬರ್ತೀನಿ. ಸ್ಟೈಕ್ಯೋಮೆಟ್ರಿ ಕ್ಯಾಲ್ಕುಲೇಷನ್ಸ್ನ ಹೇಗೆ ಸಾಲ್ವ್ ಮಾಡ್ಬೋದು ನಾನು ಹೇಳಿದೆ. ಮಾಸ್ ಟು ಮಾಸ್ ರಿಲೇಷನ್ಶಿಪ್, ಮಾಸ್ ಟು ಮೋಲ್, ಮಾಸ್ ಟು ವಾಲ್ಯೂಮ್ ಆ್ಯಂಡ್ ಮೋಲ್ ಟು ಮೋಲ್ ರಿಲೇಷನ್ಶಿಪ್, ವಾಲ್ಯೂಮ್ ಟು ವಾಲ್ಯೂಮ್, ಈ ಥರ ಡಿಫ್ರೆಂಟ್ ರಿಲೇಷನ್ಶಿಪ್ ಇದೆ. ಅದು ಏನು ರಿಲೇಷನ್ಶಿಪ್ ಅಂದರೆ ಏನು ಸರ್ ಕನ್ಫ್ಯೂಸ್ ಆಗ್ತದೆ ಅಂತ ಅನ್ಕೋತೀರಾ? ಸೊ ಆರಾಮಾಗಿ ಕನ್ಫ್ಯೂಸ್ ಆಗಿಬಿಡಿ. ನೋಡಿ ಮಕ್ಕಳ, ಪ್ರಾಬ್ಲಮ್ಸ್ ಇದರಲ್ಲಿ ತುಂಬ ಕೆಲವೊಂದು ನಿಮಗೆ ಟಫ್ ಅನಿಸುತ್ತೆ ಕೆಲವೊಂದು ಫಸ್ಟ್ ಸ್ಟಾರ್ಟಿಂಗ್ ನೋಡಿದಾಗ. ಬಟ್ ಇದರಲ್ಲಿ ನಂಬರ್ ಆಫ್ ಕ್ವಶನ್ಸ್ ನೀವು ಸಾಲ್ವ್ ಮಾಡ್ತಾ ಇದ್ದಾಗ ನಿಮ್ಗೆ ಆರಾಮಾಗಿ ಗೊತ್ತಾಗುತ್ತೆ. ಸ್ಟಾರ್ಟಿಂಗ್ ನಿಮಗೆ ಹೈಸ್ಕೂಲಲ್ಲಿ ಸಾಲ್ವ್ ಮಾಡ್ತಾ ಇದ್ದಾಗ ಹೈಸ್ಕೂಲಲ್ಲಿ ಇಂಥ ಪ್ರಾಬ್ಲಮ್ಸ್ಗಳು ಇರ್ತಾ ಇರಲಿಲ್ಲ. ಸೊ ಹಾಗಾಗಿ ನಿಮಗೆ ಹೊಸದಾಗಿ ಪ್ರಾಬ್ಲಮ್ಸ್ ನೋಡ್ತಾ ಇದ್ದೀರಾ, ಹಾಗಾಗಿ ನಿಮಗೆ ಕಷ್ಟ ಅನಿಸ್ಬೋದು. ಬಟ್ ನಂಬರ್ ಆಫ್ ಕ್ವಶನ್ಸು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾ ಮೋಲ್ ಕಾನ್ಸೆಪ್ಟನ್ನು ನಿಮಗೆ ಚೆನ್ನಾಗಿ ಹೋಲ್ಡ್ ಬಂತು ಅಂದರೆ ಸೊ ಆರಾಮಾಗಿ ನೀವು ಕ್ವಶನ್ಸ್ನ ಸಾಲ್ವ್ ಮಾಡ್ತೀರಾ. ಓಕೆ, ನೀಟ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಏನಿದೆ ಅದರೆಲ್ಲ ಮೋಲ್ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಬರುತ್ತೆ ಅಂತ ಹೇಳ್ತೇನೆ. ಸೊ 1 or 2 ಕ್ವಶನ್ಸ್ ಕಂಪ್ಲೀಟ್ ಇದ್ದೇ ಇರುತ್ತೆ ಕನ್ಫರ್ಮ್ ಅದರಲ್ಲಿ. ಸೊ ಹಾಗಿದ್ದಾಗ ಮೋಲ್ ಕಾನ್ಸೆಪ್ಟ್ ಮೇಲೆ ರಿಪೀಟೆಡ್ ಪ್ರಾಕ್ಟೀಸ್. ಓಕೆ, ಸೊ ಪ್ರಾಬ್ಲಮ್ಸ್ಗಳನ್ನ ಜಾಸ್ತಿ ಸಾಲ್ವ್ ಮಾಡ್ತಾಯಿದ್ರೆ ನಿಮಗೆ ಚೆನ್ನಾಗಿ ಐಡಿಯಾ ಸಿಗುತ್ತೆ. ಹಾಗಾಗಿ ಫಸ್ಟುಗಳ ಪ್ರಾಬ್ಲಮ್ಸ್ಗಳನ್ನ ನೀವು ನೋಡುವಾಗ ಕನ್ಫ್ಯೂಸ್ ಆಗ್ತದೆ, ಯಾವ ರೀತಿ ತೊಗೊಂಡ್ರು ಏನು ತೊಗೊಂಡ್ರು ಅಂತ ಕನ್ಫ್ಯೂಸ್ ಆಗಿಬಿಡಿ. ಅದರಲ್ಲಿ ಸ್ಟಾರ್ಟ್ ಮಾಡಿ, ರಿಯಾಕ್ಷನ್ ಕಂಪ್ಲೀಟ್ ಪ್ರಾಬ್ಲಮ್ನ ನೋಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಪ್ರಾಕ್ಟೀಸ್ ಮಾಡಿ, ರಿವಿಷನ್ ಮಾಡಿ, ಹೊಸ ಪ್ರಾಬ್ಲಮ್ಸ್ಗಳನ್ನ ನೀವೇ ಸಾಲ್ವ್ ಮಾಡಿ, ಪಕ್ಕ ನಿಮಗೆ ಐಡಿಯಾ ಸಿಗುತ್ತೆ ಹೇಗೆ ಅಂತ. ಓಕೆ, ಹಾಗಾದರೆ ಈಗ ಫಸ್ಟು ಪ್ರಾಬ್ಲಮ್ಸ್ಗಳನ್ನ ನೋಡೋಣ. ಏನಂತಂದರೆ ನಾನು ಹೇಳಿದೆ ರಿಲೇಷನ್ಶಿಪ್ ಅಂತ ಅಂದ್ಬಿಟ್ಟು. ಈಗ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ ನೋಡಿ. ಕ್ಯಾಲ್ಕುಲೇಟ್ ದ ಮಾಸ್ ಆಫ್ ವಾಟರ್ ಫಾರ್ಮ್ಡ್ ವೆನ್ 100 ಗ್ರಾಮ್ ಆಫ್ ಹೈಡ್ರೋಜನ್ ಬಂಟ್ ಇನ್ ಆಕ್ಸಿಜನ್. ಒಂದು ಪ್ರಾಬ್ಲಮ್ ಕೊಟ್ಟಾಗ ನೀವು ಅದಕ್ಕೆ ರಿಯಾಕ್ಷನ್ ಬರೀಬೇಕು. ಓಕೆ, ರಿಯಾಕ್ಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅಲ್ಲಿ ಏನು ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಂತಂದರೆ ಮಾಸ್ ಆಫ್ ವಾಟರ್ ಫೈಂಡ್ ಔಟ್ ಮಾಡಬೇಕು ವೆನ್ 100 ಗ್ರಾಮ್ ಆಫ್ ಹೈಡ್ರೋಜನ್ ಬಂಟ್ ಇನ್ ಆಕ್ಸಿಜನ್. ಪ್ರಾಬ್ಲಮ್ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಕ್ಯಾಲ್ಕುಲೇಟ್ ದ ಮಾಸ್ ಆಫ್ ವಾಟರ್ ಫಾರ್ಮ್ಡ್, ಎಷ್ಟು ವಾಟರ್ ಫಾರ್ಮ್ ಆಗಿದೆ ಅದರದ್ದು ಮಾಸ್ ಫೈಂಡ್ ಔಟ್ ಮಾಡಿಬಿಡಿ. ಯಾವಾಗ ಫಾರ್ಮ್ ಆಗಿದೆ ಅಂತಂದರೆ 100 ಗ್ರಾಮ್ ಆಫ್ ಹೈಡ್ರೋಜನ್ನು ಬಂಟ್ ಆದರೆ, ಆಕ್ಸಿಜನ್ ಜೊತೆ ಬಂಟ್ ಆದರೆ ಆಗ ಎಷ್ಟೋ ಮಾಸ್ ಆಫ್ ವಾಟರ್ ಫಾರ್ಮ್ ಆಗಿದೆ ಅದ್ರ ಮಾಸ್ ಫೈಂಡ್ ಔಟ್ ಮಾಡಿಬಿಡಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರೋದೇನೋ ವಾಟರ್ ಅಂದರೆ H2, ಇಟ್ ಕಂಬೈನ್ಸ್ ವಿತ್ ಆಕ್ಸಿಜನ್ ಟು ಗಿವ್ H2O. ಓಕೆ, ಬ್ಯಾಲೆನ್ಸ್ ಮಾಡಿ ರಿಯಾಕ್ಷನ್ನ. ಸೊ 2 ಇಲ್ಲಿ 2H2O ಆ್ಯಂಡ್ 2H2 ಬ್ಯಾಲೆನ್ಸ್ ಆಗಿದೆಯಲ್ಲ ರಿಯಾಕ್ಷನು, ಕಂಪ್ಲೀಟ್ಲಿ ಬ್ಯಾಲೆನ್ಸ್ಡ್ ಈಕ್ವೇಷನ್ ಇರಬೇಕು. ಬ್ಯಾಲೆನ್ಸ್ ಮಾಡಿದ್ದಾರೆ. ಫಿಸಿಕಲ್ ಸ್ಟೇಟ್ನ ಮೆನ್ಷನ್ ಮಾಡಲೇಬೇಕು ಅಂತಿಲ್ಲ, ಮೆನ್ಷನ್ ಮಾಡಿದ್ರೆ ನೋ ಪ್ರಾಬ್ಲಮ್. ಓಕೆ, ಸೊ ಈಗ ಕೊಟ್ಟಿರೋದೇನು 100 ಗ್ರಾಮ್ ಆಫ್ ಹೈಡ್ರೋಜನ್ ಬಂಟ್ ಆಗಿದೆ, 100 ಗ್ರಾಮು ಆಕ್ಸಿಜನ್ ಅಂತ ಬಂಟ್ ಆಗಿದೆ. ಬಟ್ ಇಲ್ಲಿ ಫಸ್ಟ್ ರಿಯಾಕ್ಷನಲ್ಲಿ ಮಾಸ್ ಎಷ್ಟಿದೆ ಫೈಂಡ್ ಮಾಡಿ. 2 × 2 ಅಂದರೆ 4 ಗ್ರಾಮ್ ಇದೆ. ರಿಯಾಕ್ಷನಲ್ಲಿ ಎಷ್ಟು ಮಾಸ್ ಇದೆ ಫೈಂಡ್ ಔಟ್ ಮಾಡಿ ಕರೆಕ್ಟಾಗಿ. ಯಾಕಂದರೆ ಇಲ್ಲಿ ಕೊಟ್ಟಿರೋದು ಮಾಸ್ ರಿಲೇಷನ್ಶಿಪ್. ಮಾಸ್ನ ಫೈಂಡ್ ಔಟ್ ಮಾಡಿ ಕೊಟ್ಟಿದ್ದಾರೆ, ಮಾಸ್ನ ಕೊಟ್ಟು 100 ಗ್ರಾಮ್ ಅಂದ್ರೇನು, ದಟ್ ಈಸ್ ಆಲ್ಸೋ ಮಾಸ್. ಏನು ಫೈಂಡ್ ಔಟ್ ಮಾಡಿ ಕೊಟ್ಟಿದ್ದಾರೆ, ಮಾಸ್ ಆಫ್ ವಾಟರ್, ದಟ್ ಈಸ್ ಆಲ್ಸೋ ಇನ್ ಮಾಸ್. ಅಂದರೆ ಮಾಸ್ ಟು ಮಾಸ್ ರಿಲೇಷನ್ಶಿಪ್ ಇದೇ ಹೇಳಿ ನಾನು, ಮಾಸ್ ಟು ಮಾಸ್ ರಿಲೇಷನ್ಶಿಪ್. ಒಂದು ಮಾಸನ್ನು ಕೊಡ್ತಾರೆ ಗಿವನ್ ಆ್ಯಂಡ್ ಇನ್ನೊಂದು ಮಾಸ್ನ ವಿ ಹ್ಯಾವ್ ಟು ಫೈಂಡ್ ಔಟ್. ಓಕೆ, ಒಂದು ಮಾಸ್ನ ಫೈಂಡ್ ಔಟ್ ಮಾಡಬೇಕು, ಇನ್ನೊಂದು ಮಾಸ್ನ ಕೊಟ್ಟಿರ್ತಾರೆ. ಸೊ ಇದನ್ನು ಮಾಸ್ ಟು ಮಾಸ್ ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ. ಹಾಗಾದ್ರೆ ಈಗ ಕೊಟ್ಟಿರೋದು ಇಲ್ಲಿ 4 ಗ್ರಾಮ್ ಆಫ್ ಹೈಡ್ರೋಜನ್ನು ಎಷ್ಟು ಆಕ್ಸಿಜನ್ ಮಾಡಿ 32 ಗ್ರಾಮ್ ಆಕ್ಸಿಜನ್ ಅಂತ ಬರ್ನ್ ಆಗಿ ಎಷ್ಟು ವಾಟರ್ನ ಫಾರ್ಮ್ ಮಾಡಿದೆ. ವಾಟರ್ದು ಮಾಲಿಕ್ಯುಲರ್ ಮಾಸ್ ಅದು ಮೋಲರ್ ಮಾಸ್ ಗೊತ್ತಿದೆ, 18 ಗ್ರಾಮ್. 18 × 36 ಗ್ರಾಮ್. ಓಕೆ, 36 ಗ್ರಾಮ್ ಆಫ್ ವಾಟರ್ನ ಫಾರ್ಮ್ ಮಾಡಿದೆ. ಅವ್ರು ಕೇಳಿರೋದು ಏನು ಅಂತಂದರೆ 100 ಗ್ರಾಮ್. ಹಾಗಾದರೆ ಈಗ ನೀವು ಇದೊಂದು ಸಿಂಪಲ್ ಬೇಸಿಕ್ ಗೊತ್ತಾಯಿತು. ಈಗ ಫಸ್ಟ್ ತೊಗೊಳ್ಳೋಣ. 4 ಗ್ರಾಮ್ ಆಫ್ ಹೈಡ್ರೋಜನ್. ಓಕೆ, 4 ಗ್ರಾಮ್ ಆಫ್ ಹೈಡ್ರೋಜನ್ ಬಂಟ್ ಇನ್ ಆಕ್ಸಿಜನ್ ಟು ಗಿವ್ 36 ಗ್ರಾಮ್ ಆಫ್ ವಾಟರ್. ಓಕೆ, ಅಕಾರ್ಡಿಂಗ್ ಟು ದ ರಿಯಾಕ್ಷನ್. ಈ ರಿಯಾಕ್ಷನ್ ಪ್ರಕಾರ ಏನು 4 ಗ್ರಾಮ್ ಆಫ್ ಹೈಡ್ರೋಜನ್ನು ಆಕ್ಸಿಜನ್ ಬಂಟಾಗಿದೆ. ಇಲ್ಲಿ ಎಷ್ಟು ಆಕ್ಸಿಜನ್ ಬಂಟಾಗಿದೆ ಮ್ಯಾಟ್ರ್ ಬೇಕಾಗಿಲ್ಲ. ಯಾಕಂತಂದರೆ ಅವ್ರು ಕೊಟ್ಟಿರೋದು ಹೈಡ್ರೋಜನ್ ಎಷ್ಟು ಬಂಟಾಗಿದೆ, ಎಷ್ಟು ವಾಟರ್ ಫಾರ್ಮ್ ಆಗಿದೆ ಅಂತ ಕೊಟ್ಟಿರೋದು. ಹಾಗಾಗಿ ಹೈಡ್ರೋಜನ್ ಮತ್ತು ವಾಟರ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ, ಆಕ್ಸಿಜನ್ ಮೇಲೆ ಬೇಡ ನಮಗೆ. ಹಾಗಾದರೆ 4 ಗ್ರಾಮ್ ಆಫ್ ಹೈಡ್ರೋಜನ್ನು ಆಕ್ಸಿಜನ್ ಅಂತ ಬಂಟಾಗಿ 36 ಗ್ರಾಮ್ ಆಫ್ ವಾಟರ್ನ ಬಂದಿದೆ. ಅವ್ರು ಇಲ್ಲಿ ಕೊಟ್ಟಿರೋದೇನು 100 ಗ್ರಾಮ್ ಆಫ್ ಆಕ್ಸಿಜನ್. ಓಕೆ, 100 ಗ್ರಾಮ್ ಆಫ್ ಹೈಡ್ರೋಜನ್ನು ಬಂಟ್ ಇನ್ ಆಕ್ಸಿಜನ್ ಟು ಗಿವ್ ಹೌ ಮಚ್. ಓಕೆ, ಇದು ಗೊತ್ತಿಲ್ಲ. 4 ಗ್ರಾಮ್ಗೆ 36 ಗ್ರಾಮ್ ಆಫ್ ವಾಟರ್ ಫಾರ್ಮ್ ಮಾಡಿದೆ ಅಕಾರ್ಡಿಂಗ್ ಟು ದಿಸ್ ರಿಯಾಕ್ಷನ್. ಹಾಗಾದರೆ 100 ಗ್ರಾಮ್ಗೆ ಎಷ್ಟು ವಾಟರ್ ಫಾರ್ಮ್ ಆಗುತ್ತೆ? ಏನು ಮಾಡ್ತೀರಾ, ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಾ. ಸೊ ಲೆಟ್ ಇಟ್ ಬಿ ಎಕ್ಸ್ ಅಂತ ತೊಗೊಳ್ಳಿ. ಸೊ X ಈಸ್ ಈಕ್ವಲ್ ಟು
ಕ್ರಾಸ್ ಮಲ್ಟಿಪ್ಲೈ ಮಾಡಿ 36 ಇಂಟು 100. ಓಕೆ, 36 ಇಂಟು 100 ಡಿವೈಡೆಡ್ ಬೈ ಇಲ್ಲಿದೆ 4 ಇದೆ. ಸೊ ಹೇಗೆ ಬಂತು, ಇಂಟು ಮಾಡಿದ್ದೀವಿ, ಇದನ್ನ ಈ ಕಡೆ ಕಳಿಸಿದ್ರೆ ಡಿನಾಮಿನೇಟರ್ ಬರುತ್ತೆ. ಸೊ 4 9s are 36 ಆ್ಯಂಡ್ ದಿಸ್ ಇಸ್ 900 ಗ್ರಾಮ್. ಎಷ್ಟು ವಾಟರ್ ಫಾರ್ಮ್ ಆಗಿದೆ, ಅಮೌಂಟ್ ಆಫ್ ವಾಟರ್ ಎಷ್ಟು ಫಾರ್ಮ್ ಆಗಿದೆ, 900 ಗ್ರಾಮ್ ಫಾರ್ಮ್ ಆಗಿದೆ. ನೀವೇ ಥಿಂಕ್ ಮಾಡ್ಬೋದು, 4 ಗ್ರಾಮ್ಗೆ 36 ಗ್ರಾಮ್ ವಾಟರ್ ಫಾರ್ಮ್ ಆಗಿದೆ ಅಂದರೆ 100 ಗ್ರಾಮ್ಗೆ ಎಷ್ಟು, ಇಷ್ಟೇ. 1 ಡಜನ್ಗೆ 12 ಅಂತ ಅಂದರೆ ಇಷ್ಟು ಡಜನ್ಗೆ ಎಷ್ಟು, ಈ ರೀತಿ ಫೈಂಡ್ ಮಾಡಬೇಕು. ಸಿಂಪಲ್ ಕ್ಯಾಲ್ಕುಲೇಷನ್ಸ್ ಇಲ್ಲಿ. ಓಕೆ, ಅವ್ರು ಕೊಟ್ಟಿರೋದು 100 ಗ್ರಾಮ್ ಎಷ್ಟು ಬಂಟಾಗಿದೆ ಅಂತ. ಫಸ್ಟ್ ಒಂದು ರಿಯಾಕ್ಷನ್ ಬರ್ಕೊಳ್ಳಿ, ರಿಯಾಕ್ಷನಲ್ಲಿ ಮಾಸ್ ಎಷ್ಟಿದೆ ಕರೆಕ್ಟಾಗಿ ಫೈಂಡ್ ಮಾಡ್ಕೊಳ್ಳಿ. ಇಲ್ಲಿ ಎಷ್ಟು ಮೋಲ್ಸ್ ಇದೆ, ಎಷ್ಟು ಮಾಸ್ ಇದೆ, ಇಲ್ಲಿ ಕೊಟ್ಟಿರೋದು ಮಾಸು, ಹಾಗಾಗಿ ನಾನು ಮಾಸಸ್ ತೊಗೊಂಡಿದ್ದೀನಿ. ಸೊ ಇಷ್ಟು ಗ್ರಾಮು ಇಷ್ಟೊಂದು ಬಂಟಾದರೆ 36 ಗ್ರಾಮ್ ಕೊಡುತ್ತೆ ಅಕಾರ್ಡಿಂಗ್ ಟು ದಿಸ್ ರಿಯಾಕ್ಷನ್. ಹಾಗಾದರೆ 100 ಗ್ರಾಮ್ ಬಂಟಾದರೆ ಎಷ್ಟು ಕೊಡುತ್ತೆ ವಾಟರ್ನ. ಸೊ ದಿಸ್ ಇಸ್ 900 ಗ್ರಾಮ್, 900 ಗ್ರಾಮು ವಾಟರ್ ಫಾರ್ಮ್ ಆಗುತ್ತೆ. ಸೊ ಇಲ್ಲೇ ಕ್ಯಾಲ್ಕುಲೇಷನ್ ಸಿಂಪಲ್ ಗೊತ್ತಾಗ್ತದೆ. 4 ಗ್ರಾಮ್ಗೆ 36 ಗ್ರಾಮ್ ವಾಟರ್ ಅಂದರೆ 100 ಗ್ರಾಮ್ಗೆ ಎಷ್ಟು, 100 ಇಂಟು 36 ಡಿವೈಡ್ ಬೈ 4. ಇಷ್ಟ ಸಿಂಪಲ್, ಕರೆಕ್ಟ್ ಅಲ್ವಾ. ಸೊ ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ನಾವು. ಗೊತ್ತಾಯ್ತಾ ಮಕ್ಕಳು ಹೇಗೆ ಅಂತ. ಸೊ ದಿಸ್ ಇಸ್ ಅಬೌಟ್ ದ ಫಸ್ಟ್ ಪ್ರಾಬ್ಲಮ್, ಯಾವ ರೀತಿ ಸ್ಟೈಕ್ಯೋಮೆಟ್ರಿಕ್ ಕ್ಯಾಲ್ಕುಲೇಷನ್. ಸೊ ಫಸ್ಟ್ ನೋಟ್ ಮಾಡ್ಕೊಬಿಡಿ ಕಂಪ್ಲೀಟು. ಓಕೆ, ಕಂಪ್ಲೀಟ್ ನೋಟ್ ಮಾಡ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ ಕಂಪ್ಲೀಟು. ಕ್ಯಾಲ್ಕುಲೇಷನ್ ವಿತ್ ಆನ್ಸರ್, ಎಷ್ಟು ಅಮೌಂಟ್ ಆಫ್ ವಾಟರ್ ಫಾರ್ಮ್ ಆಗಿದೆ ಕಂಪ್ಲೀಟ್ ನೋಟ್ ಮಾಡ್ಕೊಳ್ಳಿ. ಸೊ ಅರ್ಥ ಆಯ್ತು ಅನ್ಕೋತೀನಿ. ಸೊ ರಬ್ ಮಾಡ್ತೀನಿ ನಾನೀಗ. ಸೊ ಹಾಗಾಗಿ ಈ ರೀತಿ ಪ್ರಾಬ್ಲಮ್ಸ್ಗಳಿರುತ್ತೆ ಮಕ್ಕಳ. ಓಕೆ, ನಿಮಗೆ ಈ ರೀತಿ ಪ್ರಾಬ್ಲಮ್ಸ್ಗಳಿರುತ್ತೆ, ಕನ್ಫ್ಯೂಸ್ ಆಗುವಂಥದ್ದು ಬೇಡ. ಆರಾಮಾಗಿ ಕೂಲಾಗಿ ಆನ್ಸರ್ ಕ್ವಶನ್ನ ನೋಡಿ, ಓಕೆ, ಜಡ್ಜ್ ಮಾಡಿ ಕ್ವಶನ್ನ, ಅರ್ಥ ಮಾಡ್ಕೊಂಡು ಟ್ರೈ ಮಾಡಿ, ಅನಲೈಸ್ ಮಾಡಿ ಆ್ಯಂಡ್ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಗೊತ್ತಾಗುತ್ತೆ ಮುಂದೆ ಮುಂದೆ ಹೋಗ್ತಾ ಪ್ರಾಬ್ಲಮ್ಸು. ನೆಕ್ಸ್ಟ್ ನೋಡಿ ನಮ್ಮ ಪ್ರಾಬ್ಲಮ್ ನೋಡೋಣ. 4.6 ಗ್ರಾಮ್ ಆಫ್ ಸೋಡಿಯಂ ಇಸ್ ಟ್ರೀಟೆಡ್ ವಿತ್ ಎಕ್ಸಸ್ ಆಫ್ ವಾಟರ್. ಕ್ಯಾಲ್ಕುಲೇಟ್ ದ ವಾಲ್ಯೂಮ್ ಆಫ್ ಹೈಡ್ರೋಜನ್ ಎವಾಲ್ವ್ಡ್ ಎಟ್ ಎನ್ ಟಿ ಪಿ ಕಂಡೀಷನ್ ಅಂತ ಗೊತ್ತು. ನಾರ್ಮಲ್ ಟೆಂಪ್ರೇಚರ್ ಪ್ರೆಷರ್ ಅಥವಾ STP ಸ್ಟ್ಯಾಂಡರ್ಡ್ ಟೆಂಪ್ರೇಚರ್ ಪ್ರೆಷರ್ ಅಂತ ಹೇಳ್ತೀವಿ. ಸೊ ಈಗ ಕೊಟ್ಟಿರೋದು 4.6 ಗ್ರಾಮ್ ಆಫ್ ಸೋಡಿಯಂ ಇಸ್ ಟ್ರೀಟೆಡ್ ವಿತ್ ಎಕ್ಸಸ್ ಆಫ್ ವಾಟರ್. ಕ್ಯಾಲ್ಕುಲೇಟ್ ದ ವಾಲ್ಯೂಮ್ ಏನು ಕೊಟ್ಟಿದ್ದಾರೆ, ವಾಲ್ಯೂಮ್ನ ಕ್ಯಾಲ್ಕುಲೇಟ್ ಮಾಡಿ ಕೊಟ್ಟಿದ್ದಾರೆ. ಬಟ್ ಗಿವನ್ ಏನು 4.6 ಗ್ರಾಮ್ ಅಂದರೆ ಮಾಸ್. ದಿಸ್ ಇಸ್ ವಾಟ್ ಮಾಸ್ ಟು ವಾಲ್ಯೂಮ್ ರಿಲೇಷನ್ಶಿಪ್. ಮಾಸ್ನ ಕೊಟ್ಟು ವಾಲ್ಯೂಮ್ನ ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ದಾರೆ. ಇಲ್ಲಿರೋದು ಮಾಸ್ ಟು ವಾಲ್ಯೂಮ್ ರಿಲೇಷನ್ಶಿಪ್. ಮಾಸ್ನ ಕೊಟ್ಟು ವಾಲ್ಯೂಮ್ನ ಫೈಂಡ್ ಔಟ್ ಮಾಡಿ ಕೊಟ್ಟಿದ್ದಾರೆ. ಇಲ್ಲ ವಾಲ್ಯೂಮ್ನ ಕೊಟ್ಟು ಮಾಸ್ನ ಫೈಂಡ್ ಔಟ್ ಮಾಡಿ ಕೊಡ್ಬೋದು, ಇಂಟರ್ಚೇಂಜ್ ಮಾಡ್ತೀವಿ. ಫಸ್ಟ್ ಹಾಗಾದ್ರೆ ರಿಯಾಕ್ಷನ್ ಬರ್ಕೊಳ್ಳೋಣ. ಏನಾಗಿದೆ, ಸೋಡಿಯಂ ಅನ್ನೋದು, ಓಕೆ, ಸೋಡಿಯಂ ಅನ್ನೋದು ಯಾವುದ್ರ ಜೊತೆ ಬರ್ನ್ ಆಗಿದೆ, ಎಕ್ಸಸ್ ಆಫ್ ವಾಟರ್ ರಿಯಾಕ್ಟ್ ಆಗಿದೆ. ವಾಟರ್ ಜೊತೆ ರಿಯಾಕ್ಟ್ ಆಗಿದೆ. ರಿಯಾಕ್ಟ್ ಆದರೆ ಏನು ಬರುತ್ತೆ, ಸೋಡಿಯಂ ಅನ್ನೋದು ವಾಟರ್ ಜೊತೆ ರಿಯಾಕ್ಟ್ ಆದರೆ ಇಟ್ ಫಾರ್ಮ್ ಸೋಡಿಯಂ ಹೈಡ್ರಾಕ್ಸೈಡ್. ಅಲ್ಲಿ ಇನ್ನೊಂದು ಏನೋ ಕೊಟ್ಟಿದ್ದಾರೆ, ಏನಂತಂದರೆ ಕ್ಯಾಲ್ಕುಲೇಟ್ ದ ವಾಲ್ಯೂಮ್ ಆಫ್ ಹೈಡ್ರೋಜನ್ ಎವಾಲ್ವ್ಡ್. ಇಲ್ಲಿ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗ್ತಾಯಿದೆ ಅಂದರೆ ಫಸ್ಟ್ ನೀವು ಹೈಡ್ರೋಜನ್ ಗ್ಯಾಸ್ H2 ಅಂತ ಬರಿಬೋದು. ಈಗ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಎಷ್ಟು ವಾಲ್ಯೂಮ್ ಆಫ್ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗಿದೆ, ಯಾವಾಗ 4.6 ಗ್ರಾಮ್ ಆಫ್ ಸೋಡಿಯಂನ ನಾವು ರಿಯಾಕ್ಟ್ ಮಾಡಿದ್ರೆ ವಾಟರ್ ಜೊತೆ. ಹಾಗಾದ್ರೆ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಈಗ ಸೋಡಿಯಮ್ ಮತ್ತು ಹೈಡ್ರೋಜನ್ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಈಗ ಮಾಸ್ನ ಫೈಂಡ್ ಮಾಡಿ. ಸೋಡಿಯಂ ಮಾಸ್ ಎಷ್ಟು, ಇಲ್ಲಿ ಬ್ಯಾಲೆನ್ಸ್ ಆಗಿದೆ, ರಿಯಾಕ್ಷನ್ ಇಲ್ಲ, ಬ್ಯಾಲೆನ್ಸ್ ಆಗಿಲ್ಲ, 2 ಇಂಟು NaOH. ಓಕೆ, ರಿಯಾಕ್ಷನ್ ಬ್ಯಾಲೆನ್ಸ್ ಆಗಿದೆಯಲ್ವ ಈಗ. ಸೊ ಈಗ ಬ್ಯಾಲೆನ್ಸ್ ಆಗಿದೆ ನೋಡಿ. ಓಕೆ, ದಿಸ್ ಇಸ್ ಅ ಬ್ಯಾಲೆನ್ಸ್ಡ್ ರಿಯಾಕ್ಷನ್. 2 ಇಂಟು ಮಾಸ್ ಆಫ್ ಸೋಡಿಯಮ್ 23 ಇಂಟು 2 ದಟ್ ಇಸ್ 46 ಗ್ರಾಮ್. ಓಕೆ, 23 ಇಂಟು 2 ಅಂತಂದರೆ 46 ಗ್ರಾಮ್ ಇದೆ. ಆ್ಯಂಡ್ ಹೈಡ್ರೋಜನ್ ಎಷ್ಟಿದೆ ಗೊತ್ತಿಲ್ಲ ನಮಗೆ. ಆ್ಯಂಡ್ ಇಲ್ಲಿ ಈಗ ನಮ್ಗೆ ಬೇಕಾಗಿರೋದು 26 ಗ್ರಾಮ್. ಓಕೆ, 26 ಗ್ರಾಮ್ ಆಫ್ ಸೋಡಿಯಂ ರಿಯಾಕ್ಟ್ಸ್ ವಿತ್ ವಾಟರ್ ಟು ಗಿವ್, ಇದು ಆರಾಮಾಗಿ ಟು ಗಿವ್ ಅಂತ ಹೇಳ್ತೀನಿ, ಟು ಗಿವ್ 22,400 ml ಆಫ್ ಹೈಡ್ರೋಜನ್. ಯಾಕೆ ನಾನು ಇಲ್ಲಿ 22,400 ತೊಗೊಂಡೆ, ಯಾಕಂದರೆ ಅವ್ರು ಕೊಟ್ಟಿರೋದು ವಾಲ್ಯೂಮ್ ಆಫ್ ಹೈಡ್ರೋಜನ್ ಫೈಂಡ್ ಮಾಡಬೇಕು. ವಾಲ್ಯೂಮ್ ಅಂದರೆ ನಮ್ಮ ತಲೆಗೆ ಬರಬೇಕಾಗಿರೋದೇನು 22.4 ಲೀಟರ್ ಅಥವಾ 22,400 ml ಅಂತ ಹೇಳ್ತೀವಿ. ಸೊ ಮಾಸ್ ಟು ವಾಲ್ಯೂಮ್, ದಿಸ್ ಇಸ್ ವಾಲ್ಯೂಮ್ ಆ್ಯಂಡ್ ದಿಸ್ ಇಸ್ ಮಾಸ್. ಸೊ ಜಸ್ಟ್ ಕಾನ್ಸಂಟ್ರೇಟೆಡ್, 46, ಇಟ್ ಇಸ್ ನಾಟ್ 26, ಇಟ್ ಇಸ್ 46 ಗ್ರಾಮ್ ಆಫ್ ಸೋಡಿಯಂ ರಿಯಾಕ್ಟ್ಸ್ ವಿತ್ ವಾಟರ್ ಟು ಗಿವ್ 20,400 ml ಆಫ್ ಹೈಡ್ರೋಜನ್ ಅಥವಾ 22.4 ಲೀಟರ್ ಅಂತ ತೊಗೊಳ್ಳಿ, ನೋ ಪ್ರಾಬ್ಲಮ್. ಓಕೆ, ಈಗ ಅವ್ರು ಕೊಟ್ಟಿರೋದನ್ನು 4.6 ಗ್ರಾಮ್. ಓಕೆ, 4.6 ಗ್ರಾಮ್ ಆಫ್ ಸೋಡಿಯಂ ರಿಯಾಕ್ಟ್ಸ್ ವಿತ್ ವಾಟರ್ ಟು ಗಿವ್ ಹೌ ಮಚ್ ಆಫ್ ಹೈಡ್ರೋಜನ್, ಎಕ್ಸ್. ಓಕೆ, ಲೆಟ್ ಇಟ್ ಬಿ ಎಕ್ಸ್ ವಾಲ್ಯೂಮ್ ಆಫ್ ಹೈಡ್ರೋಜನ್ ತೊಗೊಳ್ಳೋಣ. ಸೊ ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಎಕ್ಸ್ ಈಸ್ ಈಕ್ವಲ್ ಟು 22,400 ಇಂಟು 4.6 ಡಿವೈಡೆಡ್ ಬೈ 46. ಓಕೆ, 4.6 ಅಂತಿದೆ, 4.6 46 ಡಿವೈಡ್ ಮಾಡಿದ್ರೆ, ಇಲ್ಲಾಂದರೆ ಒಂದು ಪಾಯಿಂಟ್ ಶಿಫ್ಟ್ ಮಾಡಿ 10⁻⁻1 ಬರುತ್ತೆ. 46 ಕ್ಯಾನ್ಸಲ್ ಆಗುತ್ತೆ. ಸೊ 10⁻⁻1 ಅಂದರೆ ಒಂದು ಪಾಯಿಂಟ್ ಶಿಫ್ಟ್ ಮಾಡಿದ್ರೆ 2240 ml ಬರುತ್ತೆ. ಸೊ ದಿಸ್ ಇಸ್ ದ ಆನ್ಸರ್. ಇಷ್ಟು ವಾಲ್ಯೂಮ್ ಆಫ್ ಹೈಡ್ರೋಜನ್ನು ಸಿಗುತ್ತೆ ನಮಗೆ. ಯಾವಾಗ 46 ಗ್ರಾಮಿಗೆ 22,400 ಅಂದರೆ 4.6ಗೆ ಅದರ ಒಂದು 0 ಕಡಿಮೆ ಅಷ್ಟೇ, 22,240. ಸೊ ನೀವೇ ಕಂಪೇರ್ ಮಾಡಿ. 46ಗೆ 22,400 ಅಂದರೆ 4.6ಗೆ ಎಷ್ಟಾಗುತ್ತೆ, ಒಂದು 0 ಕಡಿಮೆ ಇದೆ ಅಷ್ಟೇ, ಏನೇನಿಲ್ಲ.
ಸೊ ಈ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಆ್ಯಕ್ಚುಲಿ. ಸೊ ನಾನು ಫಸ್ಟು ಕಂಪ್ಲೀಟ್ ಡೆಪ್ತಾಗೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಪ್ರಾಬ್ಲಮ್ಸ್ಗಳನ್ನ. ಬಟ್ ನೀವು ಪ್ರಾಕ್ಟೀಸ್ ಆಗ್ತಾ ಏನಾಗ್ತದೆ ಅಂದರೆ ಡೈರೆಕ್ಟಾಗಿ ಹೇಳ್ತೀರಾ 4/6ಗೆ ಇಷ್ಟ ಅಂತಂದರೆ 4.6ಗೆ ಒಂದು 0 ಕಡಿಮೆ ಆದರೆ ಸರ್ ಸಿಂಪಲ್ ಅಷ್ಟೇ ಅಂತ ಹೇಳ್ತಾರೆ. ಓಕೆ, ಇನ್ ಟರ್ಮ್ಸ್ ಆಫ್ 22.4 ಅಂದರೆ 2.24 ಲೀಟರ್ ಬರುತ್ತೆ ಅಷ್ಟೇ. ಓಕೆ, ಸೊ ದಿಸ್ ಇಸ್ ದ ವೇ ಟು ಫೈಂಡ್ ಔಟ್ ಅ ವಾಲ್ಯೂಮ್. ವಾಲ್ಯೂಮ್ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ, ಈ ಒಂದು ವೇಯಲ್ಲಿ ಫೈಂಡ್ ಔಟ್ ಮಾಡ್ತೀರಾ. ಮಾಸ್ ಟು ವಾಲ್ಯೂಮ್ ರಿಲೇಷನ್ಶಿಪ್ ಗೊತ್ತಾಯ್ತಲ್ಲ ಮಕ್ಕಳ. ಸೊ ಹಾಗಾದರೆ ವಿಡಿಯೋ ಪಾಸ್ ಮಾಡಿ ಸೊಲ್ಯೂಷನ್ನ ನೋಟ್ ಮಾಡ್ಕೊಳ್ಳಿ. ಓಕೆ, ವಿಡಿಯೋ ಪಾಸ್ ಮಾಡಿ ಸೊಲ್ಯೂಷನ್ ನೋಟ್ ಮಾಡ್ಕೊಳ್ಳಿ. ಅರ್ಥ ಆಗ್ತಾಯಿದೆ ಅನ್ಕೋತೀನಿ ಕಂಪ್ಲೀಟ್ ನಿಮಗೆ. ಓಕೆ, ಪ್ರಾಕ್ಟೀಸ್ 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 ಇಸ್ ವೆರಿ ಇಂಪಾರ್ಟೆಂಟ್. ರಿವಿಷನ್ ಪ್ರಾಕ್ಟೀಸ್. ಓಕೆ, ಈ ಪ್ರಾಬ್ಲಮ್ಮು ಅರ್ಥ ಆಗಿದೆ ಅನ್ಕೋತೀನಿ. ಬಟ್ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಿಮ್ಗೆ ಚೆನ್ನಾಗಿದ್ದು ತಲೆಯಲ್ಲಿರುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಡಿಸ್ಕಸ್ ಮಾಡೋಣ ಈಗ. ಸೊ ದಿಸ್ ಇಸ್ ಬೇಸ್ಡ್ ಆನ್ ಮಾಸ್ ಟು mole relationship. How many grams of oxygen needed to burn 1.85 molar 1.8 mole of ethyl alcohol? 1.8 mole of ethanolನ ಅಂದರೆ ಈಥೈಲ್ ಆಲ್ಕೋಹಾಲ್ ಎಥನಾಲ್ ಎರಡು ಸೇಮೆ ಬರ್ನ್ ಮಾಡೋಕ್ಕೆ ಎಷ್ಟು ಗ್ರಾಮ್ ಆಫ್ ಆಕ್ಸಿಜನ್ ಬೇಕು? ಮಾಸ್ ಮತ್ತು ಮೋಲ್ ರಿಲೇಷನ್ಶಿಪ್ ಇದೆ. ಬಟ್ ಇಲ್ಲಿ ಸ್ವಲ್ಪ ಒಂದು ಟ್ರಿಕ್ ಇದೆ, ಒಂದು ಸ್ವಲ್ಪ ಚೂರು ಕನ್ಫ್ಯೂಷನ್ ಆಗುತ್ತೆ ನಿಮಗೆ. ಯಾಕಂತಂದರೆ ಇಲ್ಲಿ 2 ಸ್ಟೆಪ್ ಪ್ರಾಬ್ಲಮ್ ಇದೆ. ಯಾಕೆಂತಂದರೆ ಈಗ ಫಸ್ಟು ನಾವು ರಿಯಾಕ್ಷನ್ ಬರೋಣ. C2H5 ಅಂದರೆ C2H5OH ಅಂದರೆ ಎಥನಾಲ್ ಅಥವಾ ಈಥೈಲ್ ಆಲ್ಕೋಹಾಲ್. ಇದು ಬರ್ನ್ ಆಗೋದು ಅಂತಂದರೆ ಹೌ ಮೆನಿ ಗ್ರಾಮ್ಸ್ ಬರ್ನ್ ಇನ್ ಅಂತಂದರೆ ಆಕ್ಸಿಜನ್ ಬರ್ನ್ ಆಗ್ತಿದೆ ಅಂದರೆ ಕಂಬಷನ್ ಆಗ್ತಾಯಿದೆ ಅಂತ ಅರ್ಥ. ಆಕ್ಸಿಜನ್ ಬರ್ನ್ ಆಗ್ತಿದೆ, CO2 ಆ್ಯಂಡ್ ವಾಟರ್ನ ಫಾರ್ಮ್ ಮಾಡ್ತಾಯಿದೆ. ಸೊ ದಿಸ್ ಇಸ್ ವಾಟ್ ಎ ಬೇಸಿಕ್ ರಿಯಾಕ್ಷನ್. ಎಥನಾಲ್ ಅನ್ನೋದು ಆಕ್ಸಿಜನ್ ಜೊತೆ ಬಂಟ್ ಆಗ್ತದೆ, ಬಂಟ್ ಆದರೆ ಇಷ್ಟು ಪ್ರಾಡಕ್ಟ್ನ ಫಾರ್ಮ್ ಮಾಡ್ತದೆ. ದಟ್ ಮೀನ್ಸ್ 3 moles ಆಫ್ ಆಕ್ಸಿಜನ್, 2 moles ಆಫ್ ಕಾರ್ಬನ್ ಡೈಆಕ್ಸೈಡ್, 3 moles ಆಫ್ H2. ಇದು ಬ್ಯಾಲೆನ್ಸ್ಡ್ ರಿಯಾಕ್ಷನ್. ಓಕೆ, ಬ್ಯಾಲೆನ್ಸ್ಡ್ ರಿಯಾಕ್ಷನ್ ಗೊತ್ತಾಗಿದೆ ಏನು ಅಂತ ಅಂದ್ಬಿಟ್ಟು ಈಗ ನಮ್ಗೆ ಬೇಕಾಗಿರೋದು ಫಸ್ಟು 1 mole. ಓಕೆ, 1 mole ಎಥನಾಲು, 1 mole ಎಥನಾಲ್ ಎಷ್ಟು ಮೋಲ್ಸ್ ಆಕ್ಸಿಜನ್ ಜೊತೆ ಬಂಟಾಗಿದೆ? 3 mole ಆಕ್ಸಿಜನ್ ಜೊತೆ ಬಂಟಾಗಿದೆ. ಕರೆಕ್ಟಾ? ನಾನು ಡೈರೆಕ್ಟಾಗಿ ಬರೀತೀನಿ, ನೀವು ಸ್ಟೇಟ್ಮೆಂಟ್ ಬರ್ಕೊಳ್ಳಿ. 1 mole ಆಫ್ ಎಥನಾಲ್ ರಿಯಾಕ್ಟ್ಸ್ ವಿತ್ 3 moles ಆಫ್ ಆಕ್ಸಿಜನ್ ಅಥವಾ ಬಂಡ್ಸ್ ಇನ್ 3 moles ಆಫ್ ಆಕ್ಸಿಜನ್. ಹಾಗಾದರೆ ಅವ್ರು ಕೊಟ್ಟಿರೋದೇನು 1.8 mole ಆಫ್ ಎಥನಾಲ್ನು ಎಷ್ಟು ಆಕ್ಸಿಜನ್ ಜೊತೆ ಬಂಟಾಗಿದೆ? ಲೆಟ್ ಇಟ್ ಬಿ ಎಕ್ಸ್. ಓಕೆ, ಫಸ್ಟು ಮೋಲ್ಸಲ್ಲಿದೆ, ಆ ಮೋಲ್ಸ್ ನಾವು ಮಾಸಿಗೆ ಕನ್ವರ್ಟ್ ಮಾಡಿ ಆಮೇಲೆ ನಾವು ಗ್ರಾಮ್ ಆಫ್ ಆಕ್ಸಿಜನ್ನ ಫೈಂಡ್ ಔಟ್ ಮಾಡಬೇಕು. ಯಾಕಂದರೆ ಈಗ ಎಷ್ಟು ಮೋಲ್ಸ್ ಆಫ್ ಆಕ್ಸಿಜನ್ ಇದೆ ನಮ್ಗೆ ಗೊತ್ತಾಗಬೇಕು ಫಸ್ಟು. ಅದು ಗೊತ್ತಾದರೆ ನೆಕ್ಸ್ಟು ಮಾಸ್ ಗೊತ್ತಾಗುತ್ತೆ. ಹಾಗಾಗಿ ಫಸ್ಟ್ ನಾನು ಮೋಲ್ಸ್ಗೆ ಕನ್ವರ್ಟ್ ಮಾಡ್ತಾಯಿದ್ದೀನಿ. ಸೊ ಎಕ್ಸ್ ಮೋಲ್ಸ್ ಆಫ್ ಆಕ್ಸಿಜನ್ ನಮಗೆ ಗೊತ್ತಿಲ್ಲ. ಓಕೆ, ಎಕ್ಸ್ ಮೋಲ್ಸ್ ಆಫ್ ಆಕ್ಸಿಜನ್ ಫೈಂಡ್ ಔಟ್ ಮಾಡಿ. ಎಕ್ಸ್ ಇಸ್ ಈಕ್ವಲ್ ಟು 3 × 1.8 ಡಿವೈಡೆಡ್ ಬೈ 1. ಸೊ 3 × 1.8 ಡಿವೈಡೆಡ್ ಬೈ 1 ದಟ್ ಗಿವ್ಸ್ 5.4 mole ಆಫ್ ಆಕ್ಸಿಜನ್. ಎಷ್ಟಿದೆ? 5.4 mole ಆಫ್ ಆಕ್ಸಿಜನ್ ಇಲ್ಲಿ ಬೇಕು. ಎಷ್ಟಕ್ಕೆ? 1.8 mole ಆಫ್ ಎಥನಾಲ್ಗೆ 5.4 mole ಆಫ್ ಆಕ್ಸಿಜನ್ ಬೇಕು. ಈಗ ನಮ್ಮ ಮೋಲ್ ಸಿಕ್ತು, ಬಟ್ ಇಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿರೋದು ಮಾಸ್ ಆಫ್ ಆಕ್ಸಿಜನ್. ಮೋಲ್ ಸಿಕ್ತು ಅಂದರೆ ಮಾಸ್ನ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಹೇಗೆ? ಫಾರ್ಮುಲಾನು ಇದೆ ಇದಕ್ಕೆ. ಆಕ್ಸಿಜನ್ ಎಷ್ಟು ಮಾಸ್ ಇದೆ? ಟೋಟಲಿ 32 ಗ್ರಾಮ್ ಅಂತ ಗೊತ್ತಿದೆ ನಮಗೆ. ಓಕೆ, ಎಷ್ಟು? 32. ಓಕೆ, ಮಾಸ್ ಇಲ್ಲೇನು? ಮಾಸ್ ಆಫ್ 1 mole ಆಫ್ ಆಕ್ಸಿಜನ್. 1 mole ಆಫ್ ಆಕ್ಸಿಜನ್, 1 mole ಆಫ್ ಆಕ್ಸಿಜನ್ ಇಸ್ 32 ಗ್ರಾಮ್. ಕರೆಕ್ಟಾ? 1 mole ಆಕ್ಸಿಜನ್ ಮಾಸ್ ಎಷ್ಟು? 32 ಗ್ರಾಮು. ಹಾಗಾದರೆ 5.4 mole ರಿಯಾಕ್ಷನ್ ಇರುವಂಥದ್ದು. ಹಾಗಾದರೆ ಮಾಸ್ ಆಫ್ 5.4 mole ಆಫ್ ಆಕ್ಸಿಜನ್ ಎಷ್ಟು? 5.4 mole ಆಫ್ ಆಕ್ಸಿಜನ್ ನಮಗೆ ಗೊತ್ತಿಲ್ಲ, ಎಕ್ಸ್ ಅಂತ ತಗೊಳ್ಳೋಣ. ಸೊ ದೆನ್ ಎಕ್ಸ್ ಇಸ್ ಈಕ್ವಲ್ ಟು 32 × 5.4 ಡಿವೈಡೆಡ್ ಬೈ 1. ಸೊ 32 × 5.4 ಡಿವೈಡೆಡ್ ಬೈ 1 ದಟ್ ಗಿವ್ಸ್ 172.8 ಗ್ರಾಮ್. ಗೊತ್ತಾಯ್ತಾ ಮಕ್ಕಳ? ಇಲ್ಲಿ 2 ಸ್ಟೆಪ್ ಪ್ರೋಸೆಸ್. ಯಾಕಪ್ಪ ಅಂದರೆ ಮೋಲ್ಸಲ್ಲಿ ಕೊಟ್ಟಿದ್ದಾರೆ, ಅದು ಮಾಸಲ್ಲಿದೆ. ಸೊ ನಾವು ಡೈರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡ್ಬೋದು ಬೇಕಾದ್ರೆ. ಅದಕ್ಕೂ ಕೂಡ ಫಾರ್ಮುಲಾಸ್ ಇದೆ. ಹೇಗೆ? ಸೊ ನಂಬರ್ ಆಫ್ ಮೋಲ್ಸ್ ಇಸ್ ಈಕ್ವಲ್ ಟು ಮಾಸ್ ಬೈ ಮೋಲರ್ ಮಾಸ್ ಅಂತ. ಬಟ್ ಅದು ಇದಕ್ಕೆ ಅಪ್ಲೈ ಆಗುತ್ತೆ, ಅದು ಇಲ್ಲಿ ಅಪ್ಲೈ ಆಗುತ್ತೆ. ಸೊ ಬಟ್ ಇಲ್ಲಿ ನಾವು ಡೈರೆಕ್ಟಾಗಿ ಏನು ಮಾಡಬೇಕು? ಫಸ್ಟು 1.8 ಎಥನಾಲ್ಗೆ ಎಷ್ಟು ಮೋಲ್ಸ್ ಆಫ್ ಆಕ್ಸಿಜನ್ ಬೇಕು ಅದನ್ನು ಫೈಂಡ್ ಔಟ್ ಮಾಡಿ. ಆಮೇಲೆ ಸಿಗುತ್ತೆ ಮಾಸ್ ಆಫ್ 1 mole 32 ಗ್ರಾಮ್ ಆದರೆ ಮಾಸ್ ಆಫ್ 5.4 mole ಎಷ್ಟು? ಈ ರೀತಿ ಫೈಂಡ್ ಔಟ್ ಮಾಡಿ. ಹಾಗಾಗಿ ನಾನು 2 ಸ್ಟೆಪ್ಸಲ್ಲಿ ಮಾಡಿಸಿದ್ದೀನಿ. ಸೊ ಈ ಥರ ಪ್ರಾಬ್ಲಮ್ಸ್ ಇನ್ನೂ ಶಾರ್ಟ್ಕಟ್ಸಲ್ಲಿ ಮಾಡ್ಬೋದು. ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ನಾನು ಕ್ಲಾಸಲ್ಲಿ ಹೇಳ್ತೀನಿ ಅದನ್ನು ಹೇಗೆ ಮಾಡ್ಬೋದು ಅಂತ. ಸೊ ಇಲ್ಲಿ ಕಂಪ್ಲೀಟ್ ಡೆಪ್ತಾಗಿ ನೀವು ಅರ್ಥ ಮಾಡ್ಕೊಳ್ಳಿ. ಎಂಥ ಡಿಫ್ರೆಂಟ್ ವೇಸ್ಗಳಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು ಪ್ರಾಬ್ಲಮ್ಸ್ನ, ಡಿಫ್ರೆಂಟ್ ವೇಸ್ಗಳಲ್ಲಿ ಸಾಲ್ವ್ ಮಾಡ್ಬೋದು, ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ನಾನು 2 ಸ್ಟೆಪ್ಪಲ್ಲಿ ಮಾಡಿಸಿದ್ದೀನಿ ಅದನ್ನು. ಸೊ ಕಂಪ್ಲೀಟ್ ಈಗ ವಿಡಿಯೋ ಪಾಸ್ ಮಾಡಿ ಇದನ್ನು ನೋಟ್ ಮಾಡ್ಕೊಳ್ಳಿ. ಓಕೆ, ವಿಡಿಯೋ ಪಾಸ್ ಮಾಡಿ ನೋಟ್ ಮಾಡ್ಕೊಳ್ಳಿ. ಕಂಪ್ಲೀಟು ವಿಡಿಯೋ ಪಾಸ್ ಮಾಡಿ ನೋಟ್ ಮಾಡಿ. ಇಷ್ಟು ಅರ್ಥ ಆಯಿತು ಅನ್ಕೋತೀನಿ. ಓಕೆ, ದಿಸ್ ಇಸ್ ವಾಟ್ ಸ್ಟೈಕ್ಯೋಮೆಟ್ರಿ ಕ್ಯಾಲ್ಕುಲೇಷನ್ಸ್. ಈಗ ಅನ್ನಿಸ್ತಾ ಇದೆ ಸರ್ ಕೆಮಿಸ್ಟ್ರಿ ತುಂಬ ಕಷ್ಟ, ಯಾಕಂದರೆ ಕ್ಯಾಲ್ಕುಲೇಷನ್ಸ್ ಅದು ಎಸ್ಪೆಷಲಿ ಫಸ್ಟ್ ಚಾಪ್ಟರ್ ತುಂಬ ಕಷ್ಟ ಇದೆ ಸರ್, ಯಾಕಂದರೆ ಕ್ಯಾಲ್ಕುಲೇಷನ್ಸ್ ತುಂಬ ಇದೆ, ನಮ್ಗೆ ಅರ್ಥ ಮಾಡ್ಕೊಳ್ಳೋಕ್ಕಾಗುತ್ತಾ, ನಾವು ಸಾಲ್ವ್ ಮಾಡ್ಬೋದಾ, ಇದನ್ನು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಸಾಲ್ವ್ ಮಾಡೋಕ್ಕಾಗತ್ತಾ, ಇಷ್ಟೊಂದು ಡೆಪ್ತ್ ಇದೆಯಲ್ಲ ಕ್ವಶನ್ಸ್ಗಳು ಅಂತ ಹೊಸದಾಗಿ ನೋಡ್ತಾ ಇದ್ದೀರಾ, ಹೊಸ ಪ್ರಾಬ್ಲಮ್ಸ್ಗಳನ್ನ ನೋಡ್ತಾ ಇದ್ದೀರಾ. ಹಾಗಾಗಿ ನಿಮಗೆ ಟಫ್ ಅನಿಸುತ್ತೆ. ಬಟ್ ಹೋಗ್ತಾ ನಂಬರ್ ಆಫ್ ಪ್ರಾಬ್ಲಮ್ಸ್ಗಳನ್ನ ಕೊಡ್ತೀನಿ ನಿಮಗೆ. ಅದನ್ನು ಸಾಲ್ವ್ ಮಾಡ್ತಾ ನೀವು ಈಸಿಯಾಗಿ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತಾರೆ. ಈ ಕ್ವಶನ್ಸಲ್ಲಿ ನೀವು ಎಷ್ಟೋ ನಂಬರ್ ಆಫ್ ಕ್ವಶನ್ಸ್ ಸಾಲ್ವ್ ಮಾಡಿದ್ಮೇಲೆ ಈ ಪ್ರಾಬ್ಲಮ್ಸ್ಗಳನ್ನ ನಿಮಗೆ ಪ್ರಾಬ್ಲಮ್ಸೇ ಅನಿಸಲ್ಲ, ತುಂಬ ಸಿಂಪಲ್ ಅನಿಸುತ್ತೆ.
ಸೊ ನೋಡೋಣ ಹೇಗೆ ಅಂತ ಕಾಂಪಿಟೇಟಿವ್ ಕ್ಲಾಸಲ್ಲಿ ಇದನ್ನು ಡಿಸ್ಕಸ್ ಮಾಡೋಣ, ಡೋಂಟ್ ವರಿ ಅಬೌಟ್ ಇಟ್. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಏನಂತಂದರೆ ಹೌ ಮೆನಿ ಮೋಲ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ವಿಲ್ ಬಿ ಫಾರ್ಮ್ಡ್ ವೆನ್ 0.274 ಮೋಲ್ ಎಥನಾಲ್ ಇಸ್ ಬರ್ನ್ಡ್. ಓಕೆ, ಸೇಮ್ ಅದೇ ರಿಯಾಕ್ಷನ್ ಇತ್ತು ಆ್ಯಕ್ಚುಲಿ. ಹೌ ಮೆನಿ ಮೋಲ್ಸ್ ಆಫ್ ಕಾರ್ಬನ್ ಡೈ, ಇಲ್ಲಿ ಫೈಂಡ್ ಮಾಡಬೇಕಾಗಿರೋದೇನು ನಂಬರ್ ಆಫ್ ಮೋಲ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್, ಕೊಟ್ಟಿರೋದೇನು 0.27 ಮೋಲ್ ಆಫ್ ಎಥನಾಲ್. ಇದು ಮೋಲ್ ಟು ಮೋಲ್ ರಿಲೇಷನ್ಶಿಪ್. ನೋಡಿ ಮಕ್ಕಳ, ಇಲ್ಲಿ ಇದ್ದಿದ್ದು ಮಾಸ್ ಟು ಮಾಸ್ ರಿಲೇಷನ್ಶಿಪ್, ಇಲ್ಲಿ ಇದ್ದಿದ್ದು ಮಾಸ್ ಟು ವಾಲ್ಯೂಮ್ ರಿಲೇಷನ್ಶಿಪ್, ಇಲ್ಲಿದ್ದು ಮಾಸ್ ಟು ಮೋಲ್ ರಿಲೇಷನ್ಶಿಪ್, ಇಲ್ಲಿರೋದು ಮೋಲ್ ಟು ಮೋಲ್ ರಿಲೇಷನ್ಶಿಪ್. ಈ ರೀತಿ ಇದೆ ಈಗ, ಕರೆಕ್ಟಾ? ಇದೇ ರಿಲೇಷನ್ಶಿಪ್ ಹೇಳಿದ್ದು ನಾವು ಸ್ಟೈಕ್ಯೋಮೆಟ್ರಿ ಅಂತಂದರೆ. ಸೊ ಈಗ ನಾವು ಕೊಟ್ಟಿರೋದು ಮೋಲ್ಸ್ ಟು ಮೋಲ್ ರಿಲೇಷನ್ಶಿಪ್ನ ಫೈಂಡ್ ಔಟ್ ಮಾಡಬೇಕು. ಏನು ಫೈಂಡ್ ಔಟ್ ಮಾಡೋಣ? ಸೇಮ್ ಅದೇ ರಿಯಾಕ್ಷನು, C2H5 ಎಥನಾಲ್ ಅನ್ನೋದು ಆಕ್ಸಿಜನ್ ಜೊತೆ ಬರ್ನ್ ಆಗಿದೆ. ಓಕೆ, ಇಟ್ ಗಿವ್ಸ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್. 3 moles ಆಫ್ H2 ಆ್ಯಂಡ್ CO2 ಆ್ಯಂಡ್ ಆಕ್ಸಿಜನ್ ಎಷ್ಟು ಮೋಲ್ಸ್ ಇದೆ? ಟೋಟಲ್ ಆಕ್ಸಿಜನ್ನು 3 moles ಆಫ್ ಆಕ್ಸಿಜನ್ ಇದೆ. ಸೊ ಈಗ ನಾವು ಫೈಂಡ್ ಮಾಡಬೇಕಾಗಿರೋದು ನಂಬರ್ ಆಫ್ ಮೋಲ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್. ತುಂಬ ಸಿಂಪಲ್, ಇಲ್ಲಿ ನಿಮ್ಗೆ ಕನ್ಫ್ಯೂಷನ್ ಆಗುವಂಥದ್ದು ಏನಿಲ್ಲ, ಆರಾಮಾಗಿ ನೀವು ಮಾಡ್ಬೋದು. ಅಂದ್ರೆ ಅರ್ಥ ಇಲ್ಲಿ 1 mole, ಓಕೆ, 1 mole ಎಥನಾಲ್, C2H5 ಅಂದರೆ C2H5OH ಅಂದರೆ ಎಥನಾಲ್. 1 mole ಆಫ್ ಎಥನಾಲ್ ರಿಕ್ವೈರ್ಸ್ 3 moles ಆಫ್ ಆಕ್ಸಿಜನ್, 3 moles ಆಫ್ ಆಕ್ಸಿಜನ್. ಅವ್ರು ಕೊಟ್ಟಿರೋದೆಷ್ಟು? 0.274 ಮೋಲ್ ಆಫ್ ಎಥನಾಲ್ಗೆ ಎಷ್ಟು ಆಕ್ಸಿಜನ್ ಬೇಕು? ಓಕೆ, ಎಷ್ಟು ಬೇಕು? X moles ಆಫ್ ಆಕ್ಸಿಜನ್ ತಗೊಳ್ಳೋಣ. X ಅಂದರೆ ಗೊತ್ತಿಲ್ಲ, ಸೊ ಫೈಂಡ್ ಔಟ್ X ಇಸ್ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಸೊ ಈ ರೀತಿ ಮಾಡಿದ್ರೆ X ಇಸ್ ಈಕ್ವಲ್ ಟು 3 × 0.274 ಡಿವೈಡೆಡ್ ಬೈ 1. ಸೊ 3 × 0.274, ಇದು ಡಿನಾಮಿನೇಟರ್ ಬರುತ್ತೆ, 1 ಆಗುತ್ತೆ. ಸೊ 3 × 0.274 ದಟ್ ಗಿವ್ಸ್ 0.548. ಓಕೆ, ಸೊ ಇಲ್ಲೇನು ಸಮಸ್ಯೆ ಅಂದರೆ ಒಂದು ನಿಮಿಷ, ಆಕ್ಸಿಜನ್ ಅಲ್ಲ ಇಲ್ಲಿ ಕೊಟ್ಟಿರೋ ನಾವು, ಸಾರಿ, ದಿಸ್ ಇಸ್ ನಾಟ್ ಆಕ್ಸಿಜನ್, ದಿಸ್ ಇಸ್ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್, ಸಾರಿ ಕಾರ್ಬನ್ ಡೈಆಕ್ಸೈಡ್ ಇದು. ಓಕೆ, 1 mole ಎಥನಾಲು ರಿಯಾಕ್ಟ್ ಆಗಿ 2 moles ಆಫ್ ಕಾರ್ಬನ್ ಡೈಆಕ್ಸೈಡ್ನ ಫಾರ್ಮ್ ಮಾಡುತ್ತೆ. ಹಾಗಾದರೆ 0.274 ಮೋಲ್ ರಿಯಾಕ್ಟ್ ಆದರೆ ಎಷ್ಟು ಮೋಲ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ನ ಫಾರ್ಮ್ ಮಾಡುತ್ತೆ? ಸೊ 2 × 0.274 ದಟ್ ಗಿವ್ಸ್ 0.548 ಮೋಲ್ ಆಫ್ ಕಾರ್ಬನ್ ಡೈಆಕ್ಸೈಡ್, ಇಷ್ಟು ಫಾರ್ಮ್ ಆಗುತ್ತೆ. ಅಲ್ಲಿ ಕೊಟ್ಟಿರೋದು ಕಾರ್ಬನ್ ಡೈಆಕ್ಸೈಡ್. ಸೊ ಬೈ ಮಿಸ್ಟೇಕ್ ನಾನು ಆಕ್ಸಿಜನ್ ಅಂತ ತೊಗೊಬಿಟ್ಟೆ. ಸೊ ಕೊಟ್ಟಿರೋದಿಲ್ಲೇನು ಕಾರ್ಬನ್ ಡೈಆಕ್ಸೈಡ್ ಎಷ್ಟು ಫಾರ್ಮ್ ಆಗುತ್ತೆ ಫೈಂಡ್ ಔಟ್ ಮಾಡಿ ಅಂತ. ಸೊ ಇಷ್ಟು ಮೋಲ್ಸ್ಗೆ 2 moles ಆಫ್ ಕಾರ್ಬನ್ ಡೈಆಕ್ಸೈಡ್ ಫಾರ್ಮ್ ಆಯಿತು. ಹಾಗಾದ್ರೆ ಕೊಟ್ಟಿರೋದಷ್ಟು 0.274 ಮೋಲ್ಗೆ ಎಷ್ಟು ಮೋಲ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಫಾರ್ಮ್ ಆಗಿದೆ? ಸೊ X ಅಂತ ತಗೊಳ್ಳಿ. ಸೊ 2 × 0.274 ಎಷ್ಟು ಬರುತ್ತೆ? 0.548 ಮೋಲ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಫಾರ್ಮ್ ಆಗುತ್ತೆ. ಅರ್ಥ ಆಗಿದೆಲ್ವಾ? 1 moleಗೆ 2 mole ಅಂತಂದರೆ 0.274 ಅಂದರೆ ಅದರಲ್ಲಿ ಕಾಲು ಭಾಗ ಇದೆ, 25% ಅಷ್ಟಿದೆ. 25% ಎಷ್ಟು ಬರುತ್ತೆ? ಇಷ್ಟು ಬರುತ್ತೆ, 0.548. ಸೊ ಈ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು. ನೀವು ಪ್ರಾಬ್ಲಮೆಟಿಕ್ಕಾಗಿ ಹೋಗಬೇಕಂತಿಲ್ಲ. 1 ಡಜನ್ಗೆ ಇಷ್ಟು ಅಂತಂದರೆ 12 ಡಜನ್ಗೆ ಎಷ್ಟು ಅಂತ ಮಾಡ್ತಿರಲ್ಲ, ಆ ರೀತಿ ಕ್ಯಾಲ್ಕುಲೇಷನ್ಸ್ ಎಲ್ಲ ಕೂಡ. ಸೊ ದಿಸ್ ಇಸ್ ಅಬೌಟ್ ಸ್ಟೈಕ್ಯೋಮೆಟ್ರಿಕ್ ಕ್ಯಾಲ್ಕುಲೇಷನ್. ಗೊತ್ತಾಯ್ತು ಮಕ್ಕಳ? ನಮಗೆ ಸ್ವಲ್ಪ ಏನಂತಂದರೆ ನಿಮ್ಮಲ್ಲಿ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ, ಗೊತ್ತಿದೆ, ಯಾಕಂದರೆ ಫಸ್ಟ್ ಪ್ರಾಬ್ಲಮ್ಸ್ಗಳು ನೋಡ್ತಾ ಇದ್ದೀರಾ. ಬಟ್ ಏನಂದರೆ ರಿಪೀಟೆಡ್ ರಿವಿಷನ್, ರಿಪೀಟೆಡ್ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಈ ಪ್ರಾಬ್ಲಮ್ಸ್ ಚೆನ್ನಾಗಿ ತಲೆ ಹಿಡಿಯುತ್ತೆ. ಹಾಗಾಗಿ ಡೋಂಟ್ ವರಿ ಅಬೌಟ್ ಇಟ್. ಪ್ರಾಬ್ಲಮ್ಸ್ಗಳನ್ನ ಅರ್ಥ ಮಾಡ್ಕೊಳ್ಳಿ, ಫಸ್ಟು ಅನಲೈಸ್ ಮಾಡಿ ಯಾವ ರೀತಿ ಮಾಡಬೇಕು ಅಂತ. ರಿಪೀಟೆಡಾಗಿ ಈ ವಿಡಿಯೋನ ನೋಡಿ, ಈ ಪ್ರಾಬ್ಲಮ್ನ ಅರ್ಥ ಮಾಡ್ಕೋಬೇಕು ಅಂದರೆ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. NCERT ಟೆಕ್ಸ್ಟ್ ಬುಕ್ಸಲ್ಲಿರೋ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಬಟ್ ಕಾಂಪಿಟೇಟಿವ್ ಪಾರ್ಟ್ ಬಂದಾಗ ಇದಕ್ಕಿಂತ ಕ್ವಶನ್ಸ್ಗಳು ಬೇರೆ ರೀತಿ ಡಿಫ್ರೆಂಟ್ ಆಗಿರುತ್ತೆ. ಅದನ್ನು ಸಾಲ್ವ್ ಮಾಡಿದ್ರೆ ಥಿಯರಿ ಪಾರ್ಟಲ್ಲಿರೋ ಪ್ರಾಬ್ಲಮ್ಸ್ಗಳು ನಿಮ್ಗೆ ಏನು ಒಂದ್ಸಲ ಆರಾಮಾಗಿ ಸಾಲ್ವ್ ಮಾಡ್ತೀರಾ. ಓಕೆ, ಸೊ ಇಷ್ಟು ದಿಸ್ ಈಸ್ ಕಂಪ್ಲೀಟ್ಲಿ ಅಬೌಟ್ ಸ್ಟೈಕ್ಯೋಮೆಟ್ರಿ ಆ್ಯಂಡ್ ಸ್ಟೈಕ್ಯೋಮೆಟ್ರಿಕ್ ಕ್ಯಾಲ್ಕುಲೇಷನ್ಸ್. ಸೊ ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡೋದು ರಿಯಾಕ್ಷನ್ ಇನ್ ಸೊಲ್ಯೂಷನ್ಸ್. ಓಕೆ, ಕಾನ್ಸಂಟ್ರೇಷನ್ ಟರ್ಮ್ಸ್ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಸೊ ಅಲ್ಲಿವರೆಗೂ ಪ್ರಾಬ್ಲಮ್ಸ್ಗಳನ್ನ ನೋಟ್ ಮಾಡ್ಕೊಳ್ಳಿ, ಸೊಲ್ಯೂಷನ್ಸ್ನ ಫೈಂಡ್ ಮಾಡಿ. ಸೊ ಇಫ್ ದೇರ್ ಇಸ್ ಎನಿ ಒಂದು ಸಣ್ಣ ಮಿಸ್ಟೇಕ್ಸ್ ಇದ್ದರೆ ಸೊ ನೀವು ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಬಟ್ ಕೊಟ್ಟಿರೋಂಥ ಮೆಥಡ್ ಕರೆಕ್ಟಾಗಿರುತ್ತೆ. ಸೊ ಒಂದು ನಂಬರ್ಸ್ ಏನೋ ಮಿಸ್ ಮಾಡಿದರೆ ಸೊ ನೀವು ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಇಷ್ಟು ಕೂಡ ಸ್ಟೈಕ್ಯೋಮೆಟ್ರಿಕ್ ಕ್ಯಾಲ್ಕುಲೇಷನ್. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ರಿಯಾಕ್ಷನ್ಸ್ ಇನ್ ಸೊಲ್ಯೂಷನ್ ಅಂತ ಹೊಸ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.